ಹೆಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾನೇ ರುಚಿಯಾಗಿರುವಂತಹ 6 ತರದ ಸ್ವೀಟ್ ರೆಸಿಪೀಸ್ನ ತೋರಿಸ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿರ್ತವೆ, ತುಂಬಾ ಸುಲಭವಾಗಿ ಕೂಡ ಮಾಡ್ಕೊಳ್ಬಹುದು. ಈ ವಿಡಿಯೋನ ಸೇವ್ ಅಥವಾ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಸೊ ನೀವು ನೆಕ್ಸ್ಟ್ ಟೈಮ್ ಮಾಡುವಾಗ ಈಸಿಯಾಗಿ ನೋಡಿ ಮಾಡ್ಕೊಳ್ಬಹುದು. ಲೇಟ್ ಮಾಡ್ತೀರಾ, ಒನ್ ಬೈ ಒನ್ ರೆಸಿಪಿ ನೋಡ್ಕೊಳ್ಳೋಣ. ಇವತ್ತು ನಾನು ನಿಮಗೆ ಬೂಂದಿ ಲಾಡು, ಹಾಗೆ ಚಿರೋಟಿ ಸ್ವೀಟು, ಮತ್ತೆ ಮೈಸೂರು ಪಾಕ್, ಹಾಗೇನೆ ಕಡಲೆ ಬೀಜ ಬರ್ಫಿ, ಅದೇ ತರನೇ ಒಣಕೊಬ್ಬರಿಯಿಂದ ಬರ್ಫಿ ಮತ್ತೆ ಕರ್ಜಿಕಾಯಿ ಎಲ್ಲಾನು ಸಹ ತುಂಬಾನೇ ಚೆನ್ನಾಗಿ ಬರ್ತವೆ. ಲೇಟ್ ಮಾಡ್ತೀರಾ, ಎಲ್ಲ ನೋಡ್ಕೊಳ್ಳೋಣ. ಮೊದಲನೇದಾಗಿ ನಾವಿಲ್ಲಿ ಬೂಂದಿ ಲಾಡು ರೆಸಿಪಿ ನೋಡೋಣ. ಮೊದಲನೇದಾಗಿ ಲಾಡು ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಕಡಲೆ ಹಿಟ್ಟಿನಲ್ಲಿ ಬ್ಯಾಟರ್ನ ರೆಡಿ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ ನೋಡಿ. ನೀವು ಈ ಥರ ಲೂಸ್ ಕಡಲೆ ಹಿಟ್ಟಿನ ಬದಲಾಗಿ ಪ್ಯಾಕೆಟ್ ಕಡಲೆ ಹಿಟ್ಟು ಅಥವಾ ಕಡಲೆ ಬೇಳೆನ ಮಿಲ್ಲಿಗೆ ಹಾಕಿಸಿ ಪೌಡರ್ ಮಾಡಿ ಆದರೂ ತಗೊಳ್ಬೋದು. ಸೊ ನೆಕ್ಸ್ಟ್ ಈಗ ನಾನು ಈ ರೀತಿ ಒಂದು ಜರಡಿನಲ್ಲಿ ಒಂದು ಕಪ್ಪನ್ನ ಇಟ್ಕೊಳ್ಳಿ. ಈ ರೀತಿ ಕೆಳಗಿನ ಭಾಗ ಹಾಗೆಯೇ ಮೇಲಿನ ಭಾಗ ಈಕ್ವಲ್ ಆಗಿರಬೇಕು. ಸೊ ಈ ಥರ ಕಪ್ಪಲ್ಲಿ ನಾನು ಕಡಲೆ ಹಿಟ್ಟನ್ನ ತಗೊಳ್ತಾ ಇದ್ದೀನಿ. ಇಲ್ಲಿ ಈ ಕಪ್ಪಲತೆಯಲ್ಲಿ 4 ಕಪ್ನಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ. ಹೀಗೆ ಈ ರೀತಿ ಫೈನ್ ಆಗಿ ನಾವು ಜರಡಿ ಮಾಡ್ಕೊಳ್ಬೇಕು. ಸೊ ಈ 4 ಕಪ್ ಕಡಲೆ ಹಿಟ್ಟಿಗೆ ನಮಗೆ ಇಲ್ಲಿ 40 ಲಾಡು ಆಗುತ್ತೆ, 2 kg ತನಕ ಬರುತ್ತೆ. ಸೊ ಈ ರೀತಿ ಫೈನ್ ಆಗಿ ಇದನ್ನು ಜರಡಿ ಮಾಡ್ಕೊಂಡಿದ ನಂತರ ಇದನ್ನು ಎತ್ಕೊಂಡ್ಬಿಟ್ಟು ಒಂದು ದೊಡ್ಡ ಬೌಲ್ಗೆ ಹಾಕ್ಕೊಳ್ಳಿ. ಈಗ ಮತ್ತೆ ಇದಕ್ಕೇನೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿ ಬದಲಾಗಿ ಕಲರ್ ಆದರೂ ಉಪಯೋಗಿಸ್ಕೊಳ್ಬೋದು. ಹಾಗೆಯೇ 1/8 ಸ್ಪೂನ್ನಷ್ಟು ಅಡುಗೆ ಸೋಡಾ ಹಾಕ್ಕೊಳ್ಳಿ. 1/4 ಟೀ ಸ್ಪೂನಲ್ಲಿ ಅರ್ಧ ಸೋಡಾ ಪುಡಿನ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಇವೆಲ್ಲನೂ ಸಹ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿ ಆನಂತರ ಇದಕ್ಕೆ ನಾವು ನೀರನ್ನ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಬೇಕು. ಮೊದಲು ನಾನಿಲ್ಲಿ 1 ಕಪ್ನಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆನಂತರ ಇದಕ್ಕೆ ಇನ್ನೊಂದು ಕಪ್ನಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಒಂಚೂರು ಕೂಡ ಗಂಟಿಲ್ದಂಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನನಗಿಲ್ಲಿ 4 ಕಪ್ನಷ್ಟು ಹಿಟ್ಟಿಗೆ 3 ಕಪ್ ಮೇಲೆ 1/4 ಕಪ್ನಷ್ಟು ನೀರು ಯೂಸ್ ಆಗಿದೆ. ಟೋಟಲ್ ಆಗಿ 3-1/4 ಕಪ್ ಆಗುವಷ್ಟು ನೀರು ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಬ್ಯಾಟರ್ ಕನ್ಸಿಸ್ಟೆನ್ಸಿ ನೋಡ್ಬೋದು. ಈ ರೀತಿ ಇರಬೇಕು, ನಮಗೆ ತುಂಬ ಗಟ್ಟಿ ಇರಬಾರ್ದು, ಹಾಗಂತ ತುಂಬ ತೆಳುವು ಇರಬಾರ್ದು. ಸೊ ಈ ರೀತಿ ದೋಸೆ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕಷ್ಟೇ. ಸೊ ನೋಡ್ಬೋದಲ್ವಾ. ಸೊ ಈ ಥರ ನಾವು ಬ್ಯಾಟರ್ನ ಕಲಿಸ್ಕೊಳ್ಬೇಕಾಗತ್ತೆ. ಈ ರೀತಿ ನೋಡಿ, ಈ ಥರ ನಮಗೆ ಆ ಸೌಟ್ ಮೇಲೆ ಒಂದು ಲೇಯರ್ ರೀತಿ ಕೂರಬೇಕು. ಸೊ ಈ ಕನ್ಸಿಸ್ಟೆನ್ಸಿಗೆ ಬ್ಯಾಟರ್ನ ರೆಡಿ ಮಾಡಿಕೊಂಡ್ರೆ ಬೂಂದಿ ಕಾಳು ಪರ್ಫೆಕ್ಟಾಗಿ ಬರುತ್ತೆ. ಹೀಗೆ ಬೌಲ್ನ ಹಾಗೆ ಪಕ್ಕೆತ್ತಿಟ್ಕೊಳ್ಳಿ. ಈಗ ನೆಕ್ಸ್ಟ್ ಈ ರೀತಿ ನೋಡಿ, ಸ್ವಲ್ಪ ದಪ್ಪದ ತಲ ಇರುವಂಥ ಒಂದು ಕಡಾಯಿಗೆ ಎಣ್ಣೆನ ಹಾಕಿ ಬಿಸಿಗಿಟ್ಕೊಳ್ಳಿ. ಸೊ ಇದು ಕಾಯ್ತಾ ಇದ್ದಾಗೇ ಇನ್ನೊಂದು ಕಡೆಗೆ ನಾವು ಬೂಂದಿ ಸೌಟ್ನ ರೆಡಿ ಮಾಡ್ಕೊಳ್ಬೇಕು. ಸೊ ಈ ರೀತಿ ನಾನು ಬೂಂದಿ ಸೌಟ್ನಲ್ಲಿ ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ಸೊ ಲಾಸ್ಟ್ ಟೈಮ್ ನಾನು ಈ ಬೂಂದಿ ಸೌಟ್ ಇಲ್ಲದೇ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಸೊ ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಮಾಡಿ ನೋಡಿ. ಸೊ ಅಥವಾ ಈ ಸೌಟ್ನಲ್ಲಿ ಅಥವಾ ಈ ಥರ ಗ್ರೇಟರ್ನಲ್ಲಿ ಉಪಯೋಗಿಸ್ಕೊಂಡಾದರೂ ಮಾಡ್ಬೋದು. ಸೊ ನೋಡಿ, ಆಯಿಲ್ ಅನ್ನೋದು ಈ ರೀತಿ ನಮಗೆ ಚೆನ್ನಾಗಿ ಕಾತಿರಬೇಕು. ಗ್ಯಾಸ್ನ ಮಾತ್ರ ಹೈ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ. ಸೊ ಬೂಂದಿ ಕಾಳು ಪೂರ್ತಿಯಾಗಿ ಆಗೋ ತನಕನೂ ಅಷ್ಟೇ ಗ್ಯಾಸ್ನ ಹೈ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ. ಈ ರೀತಿ ನಾವು ಸ್ವಲ್ಪ ಕಡಲೆ ಹಿಟ್ಟು ಹಾಕಿದ ತಕ್ಷಣ ಅದು ಮೇಲಕ್ಕೆ ಬರಬೇಕು. ಸೊ ಈ ಥರ ಎಣ್ಣೆನ ಕಾಯಿಸ್ಕೋಬೇಕಾಗತ್ತೆ. ಸೊ ಹೀಗೆ ನೆಕ್ಸ್ಟ್ ಗ್ಯಾಸ್ನ ಹೈ ಫ್ಲೇಮ್ನಲ್ಲೇ ಇಟ್ಕೊಂಡು ಈ ರೀತಿ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ನಾವು ಬ್ಯಾಟರ್ನ ಈ ಬೂಂದಿ ಸೌಟ್ ಮೇಲೆ ಹಾಕ್ಕೊಂಡು ಅದನ್ನು ಈ ರೀತಿ ತಟ್ತಾ ಇರಬೇಕು. ಈ ರೀತಿ ಆ ಸೌಟ್ನ ತಟ್ತಾ ಇರ್ಬೋದು, ಇಲ್ಲಾಂದರೆ ಈ ಬ್ಯಾಟರ್ನ ಸ್ವಲ್ಪ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಬೋದು. ಸೊ ನಿಮ್ಗೆ ಯಾವ ಥರ ಈಸಿ ಇದ್ದರೆ ಆ ಥರ ಮಾಡ್ಕೊಳ್ಳಿ. ಸೊ ಹಾಕಿದ್ದಾದಮೇಲೆ ಜಾಸ್ತಿ ಹೊತ್ತು ನಾವು ಇದನ್ನ ಫ್ರೈ ಮಾಡ್ಕೊಳ್ಬಾರ್ದು. ಜಸ್ಟ್ ಆ ನೊರೆ ಅನ್ನೋದು ಒಂದು ಅರ್ಧ ಕಡಿಮೆ ಆಗುತ್ತೆ ಅಲ್ವಾ. ಸೊ ಆಗ ನಾವು ಇದನ್ನು ಎತ್ಕೊಂಡ್ಬಿಡ್ಬೇಕಾಗತ್ತೆ. ಗರಿ ಆಗಬಾರ್ದು. ಜಸ್ಟ್ ಮೇಲ್ಗಡೆ ನಮಗೆ ಸ್ವಲ್ಪ ಗರಿ ಇರಬೇಕು, ಒಳಗಡೆ ನಮಗೆ ಸಾಫ್ಟಾಗಿರಬೇಕು. ಸೊ ಆ ಥರ ನಾವು ಅದನ್ನ ಫ್ರೈ ಮಾಡ್ಕೊಂಡು ತಗೊಳ್ಬೇಕು. ಈಗ ನೆಕ್ಸ್ಟ್ ಬ್ಯಾಚ್ ಫ್ರೈ ಮಾಡೋದಕ್ಕೆ ಮತ್ತೆ ಎಣ್ಣೆನ ಸ್ವಲ್ಪ ಕಾಯಿಸ್ಕೊಳ್ಬೇಕಾಗತ್ತೆ. ಆಯಿಲ್ನ ಮತ್ತೆ ಬಿಸಿ ಮಾಡಿಕೊಂಡು ಆನಂತರ ಬೂಂದಿ ಸೌಟ್ನ ಚೆನ್ನಾಗಿ ಬ್ಯಾಟರೆಲ್ಲನೂ ಕ್ಲೀನ್ ಮಾಡಿಕೊಂಡು ಆನಂತರ ನಾವು ನೆಕ್ಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನೋಡ್ಬೋದಲ್ವಾ, ಈ ರೀತಿ ತಟ್ಟಬೋದು, ಇಲ್ಲಾಂದರೆ ಬ್ಯಾಟರ್ನ ಈ ರೀತಿ ಸ್ಪ್ರೆಡ್ ಮಾಡ್ಬೋದು. ಬೂಂದಿನ ಜಾಸ್ತಿ ಹೊತ್ತು ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡಿಬಿಟ್ರೆ ಅಂತೂ ಬೂಂದಿ ಲಾಡು ಸರಿಯಾಗಿ ಬರೋದಿಲ್ಲ ಪಕ್ಕ. ಸೊ ಹಾಗಾಗಿ ಒಂದು 15 ಸೆಕೆಂಡ್ ಇಲ್ಲಾಂದರೆ 10 ಸೆಕೆಂಡ್ ಈ ರೀತಿ ನಾವು ನೋಡಿಕೊಂಡು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಎವ್ರಿ ಟೈಮು ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಅದು ಮೇಲ್ಗಡೆ ಸ್ವಲ್ಪ ಪ್ರೆಸ್ ಮಾಡಿ ನೋಡಿದಾಗ ನಮಗೆ ಕ್ರಿಸ್ಪಿಯಾಗಿರೋ ಸೌಂಡ್ ಬರಬೇಕು, ಒಳಗಡೆ ನಮಗೆ ಸಾಫ್ಟ್ ಆಗಿರಬೇಕು. ಸೊ ಈ ರೀತಿ ಪ್ರೆಸ್ ಮಾಡಿದ್ರೆ ಅದು ನಮಗೆ ಫ್ಲ್ಯಾಟ್ ಆಗಬೇಕಷ್ಟೇ, ಪುಡಿ ಆಗಬಾರ್ದು. ಈ ಥರ ನಾವು ಇದನ್ನು ಫ್ರೈ ಮಾಡಿಕೊಂಡು ಈ ರೀತಿ ಒಂದು ಹೋಲ್ಸ್ ಇರೋ ಪಾತ್ರೆಗೆ ಅಥವಾ ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಎತ್ತಿಟ್ಕೊಳ್ಳಿ. ಇದೇ ವಿಧಾನದಲ್ಲಿ ನಾವು ನೆಕ್ಸ್ಟ್ ಹಿಟ್ಟು ಎಲ್ಲನೂ ಖಾಲಿ ಆಗೋ ತನಕ ಮಾಡಿ ಒಂದು ಪಕ್ಕ ಎತ್ತಿಟ್ಕೊಳ್ಬೇಕು. ನೀವು ನೋಡ್ಬೋದಲ್ವ, ಎಲ್ಲನೂ ಸಹ ಎಷ್ಟು ಗುಂಡಾಗಿ ತುಂಬಾ ಚೆನ್ನಾಗಿ ಬಂದಿದೆ.
ಈಗ ಇದರಲ್ಲಿ 1 ಕಪ್ ಆಗುವಷ್ಟು ಈ ಬೂಂದಿನ ತಗೊಂಡು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡಿ ಮತ್ತೆ ಇದಕ್ಕೆ ಹಾಕ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಮಗೆ ಬೂಂದಿ ಲಾಡು ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆಯೇ ಉಂಡೆ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಒಂದು ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ಈಗ ಮತ್ತೆ ನೀವು ಯಾವುದರಲ್ಲಿ ಈ ಬೂಂದಿ ಲಾಡು ಮಾಡಬೇಕು ಅಂತ ಅಂತಿದ್ರೋ ಅದೇ ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೊಳ್ಳಿ. ಈಗ ಇದಕ್ಕೆ 1-2 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ಳಿ. ತುಪ್ಪ ಕರಗಿದ ನಂತರ ಇದಕ್ಕೆ ಸ್ವಲ್ಪ ಗೋಡಂಬಿನ ಹಾಕ್ಕೊಂಡು ಒಂದು ಅರ್ಧ ಫ್ರೈ ಮಾಡ್ಕೊಳ್ಳಿ. ಇದೇ ರೀತಿ ಸ್ವಲ್ಪ ಫ್ರೈ ಆಗಿದ ನಂತರ ಇದಕ್ಕೆ ಸ್ವಲ್ಪ ಒಣದ್ರಾಕ್ಷಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಗರಿ ಆಗೋ ತನಕ ಫ್ರೈ ಮಾಡಿಬಿಟ್ಟು ಇದನ್ನೈತೆ ಒಂದು ಪಕ್ಕಕ್ಕೆ ಇಟ್ಕೊಳ್ಳಿ. ಇದ್ರ ಜೊತೆಗೆ ನೀವು ಬೇಕು ಅಂತಂದರೆ ವಾಟರ್ ಮೆಲನ್ ಸೀಡ್ಸ್ ಕೂಡ ಹಾಕ್ಕೊಳ್ಬೋದು. ಈಗ ಮತ್ತೆ ಅದೇ ಕಡಾಯಿಗೆ 4 ಕಪ್ನಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಮತ್ತು ಸಕ್ಕರೆ ಎಷ್ಟು ತಗೊಂಡ್ರೆ ಅದರಲ್ಲಿ ಅರ್ಧದಷ್ಟು ನೀರನ್ನ ಹಾಕ್ಕೊಳ್ಬೇಕು. 2 ಕಪ್ನಷ್ಟು ನೀರನ್ನ ಹಾಕ್ಕೊಂಡು ಸಕ್ಕರೆನ ಪೂರ್ತಿಯಾಗಿ ಕರಗಿಸ್ಕೊಳ್ಳಿ. ಈ ರೀತಿ ಸಕ್ಕರೆ ಪೂರ್ತಿಯಾಗಿ ಕರಗಿದ್ದಾದಮೇಲೆ ಮತ್ತೆ ಇದನ್ನು ಒಂದು 8-9 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಸೊ ಜಾಸ್ತಿ ಕ್ವಾಂಟಿಟಿ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಟೈಮ್ ಕೂಡ ತಗೊಳುತ್ತೆ. ಸೊ ಚೆನ್ನಾಗಿ ನಮಗೆ ಚೆನ್ನಾಗಿ ಕುದ್ದು ಒಂದೆಲೆ ಪಾಕ ಬರಬೇಕು. ಚೆನ್ನಾಗಿ ಕುದಿಸ್ಕೊಂಡಿದ್ದಾದಮೇಲೆ ಒಂದು ಸತಿ ಪಾಕನ ಚೆಕ್ ಮಾಡ್ಕೊಳ್ಳಿ. ನೋಡಿ ನಮಗೆ ಈ ರೀತಿ ಒಂದೆಲೆ ಪಾಕ ಅನ್ನೋದು ಬಂದಿರಬೇಕು. ಸೊ ಈ ಥರ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಈ ಥರ ಪಾಕನ ಕಂಪಲ್ಸರಿಯಾಗಿ ಮಾಡ್ಕೊಳ್ಳಿ, ಆಗ ತುಂಬ ಚೆನ್ನಾಗಿ ಬರುತ್ತೆ ಲಾಡು. ಸೊ ಈ ರೀತಿ ಪಾಕ ಬಂದಾದಮೇಲೆ ಗ್ಯಾಸ್ನ ಲೋ ಫ್ಲೇಮ್ ಮಾಡ್ಕೊಂಡ್ಬಿಟ್ಟಿದ್ದಕ್ಕೆ ನಾವು ಫಸ್ಟೇ ಫ್ರೈ ಮಾಡಿ ಇಟ್ಕೊಂಡಿರೋ ಡ್ರೈ ಫ್ರೂಟ್ಸು ಹಾಗೆಯೇ ಸ್ವಲ್ಪ ಏಲಕ್ಕಿ ಪುಡಿ ಹಾಗೆಯೇ ಫಸ್ಟೇ ನಾವು ಬೂಂದಿನ ರೆಡಿ ಮಾಡ್ಕೊಂಡಿದ್ವಲ್ಲ ಅದೆಲ್ಲನೂ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕಡಿಮೆ ಉರಿನಲ್ಲಿ 1-2-3 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಹತ್ರ ಪಚ್ಚಕರ್ಪೂರ ಇದ್ದರೆ ಅದನ್ನು ಜಸ್ಟ್ ಒಂದೇ ಒಂದು ಚೂರು ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳಿ. ಫ್ಲೇವರ್ಫುಲ್ಲಾಗಿ ಈ ದೇವಸ್ಥಾನಗಳಲ್ಲಿ ಕೊಡ್ತಾರಲ್ವ ಲಾಡು ಆ ಥರ ಇರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ 1-2 ನಿಮಿಷ ಲೋ ಫ್ಲೇಮ್ನಲ್ಲಿ. ಆನಂತರ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆಗೆ ಇಳಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಇದನ್ನು ಹಾಗೆ ಬಿಟ್ಬಿಡಬೇಕು. ಹಾಗಾಗ ಈ ರೀತಿ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿಕೊಡ್ತಾ ಇರಿ. ಇಲ್ಲಿ ನಾನು ಒಂದು ಅರ್ಧ ಗಂಟೆ ಆದಮೇಲೆ ತೋರಿಸ್ತಿದ್ದೀನಿ. ಸೊ ಆ ಬೂಂದಿ ಅನ್ನೋದು ಸಕ್ಕರೆ ಪಾಕನ ನೀಟಾಗಿ ಅಬ್ಸರ್ವ್ ಮಾಡಿಕೊಂಡು ಸೊ ಈ ರೀತಿ ಆಗಿರುತ್ತೆ ನಮಗೆ. ಸೊ ಈಗ ಇದರಲ್ಲಿ ಸ್ವಲ್ಪ ಎತ್ತಿ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಮತ್ತು ಇದನ್ನು ಗ್ರೈಂಡ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ಳಿ. ಸೊ ಈ ರೀತಿ ಮಾಡೋದ್ರಿಂದ ನಮಗೆ ಲಾಡು ಅನ್ನೋದು ಉಂಡೆ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ, ಹಾಗೆಯೇ ಅಷ್ಟೇ ರುಚಿಯಾಗಿರುತ್ತೆ. ಈ ರೀತಿ ಒಂದು ಕಪ್ ಆಗುವಷ್ಟು ಈ ಬೂಂದಿನ ಎತ್ಕೊಂಡು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಈ ರೀತಿ ಕೈಯಲ್ಲಿ ಎಲ್ಲನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಇನ್ನೂ ಉಂಡೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ಸ್ವಲ್ಪ ತೆಳುವಾಗಿದೆ ಅನ್ನೋದಾದರೆ ಇನ್ನೂ ಒಂದು 10-15 ನಿಮಿಷ ಹಾಗೆ ಬಿಟ್ಬಿಡಿ. ಆನಂತರ ಇದನ್ನು ಉಂಡೆ ಮಾಡಿಕೊಂಡ್ರೆ ಒಳ್ಳೆ ಸೂಪರಾಗಿ ನಮಗೆ ಈ ಲಡ್ಡು ಅನ್ನೋದು ರೆಡಿ ಆಗಿಬಿಡುತ್ತೆ, ಸಖತ್ತಾಗಿ ಬರುತ್ತೆ. ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಈ ಬೂಂದಿ ಲಾಡುಗೆ ನಾವು ಪಾಕ ತೆಕ್ಕೊಂಡಿದ್ವಲ್ಲ, ಸೊ ಅದಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿ ಪಾಕ ತೆಕ್ಕೊಂಡ್ರೆ ನಮಗೆ ಸ್ವೀಟ್ ಬೂಂದಿ ರೆಡಿ ಆಗುತ್ತೆ. ಅಷ್ಟೇ, ತುಂಬಾ ಟೇಸ್ಟಿಯಾಗಿರುವಂಥ ಬೂಂದಿ ಲಾಡು ರೆಡಿಯಾಗಿದೆ. ಈ ರೀತಿ ಮಾಡಿಕೊಂಡು ಒಂದು ಏರ್ಟೈಟ್ ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ರೆ 15 to 20 ಡೇಸ್ ಫ್ರೆಶ್ ಆಗಿರ್ತವೆ. ಹಾಗೆ ಈ ರೀತಿ ಲಾಡುಸ್ ಎಲ್ಲನೂ ಮಾಡಿದಾದ್ಮೇಲೆ ಒಂದು ಅರ್ಧ ಗಂಟೆ ಇದನ್ನು ಹಾಗೆ ಬಿಟ್ಟು ಆನಂತರ ಇದನ್ನು ಒಂದು ಏರ್ಟೈಟ್ ಬಾಕ್ಸ್ಗೆ ಹಾಕಿ ಇಟ್ಕೊಳ್ಳಿ. ಜಾಸ್ತಿ ಹೊತ್ತು ಹಾಗೆ ಬಿಟ್ಬಿಟ್ರೆ ಮೇಲ್ಗಡೆ ಒಣಗ್ದಂಗೆ ಆಗಿಬಿಡುತ್ತೆ, ಸರಿಯಾಗಿರೋದಿಲ್ಲ. ನೋಡಿದ್ರಲ್ವಾ, ನೋಡ್ತಾ ಇದ್ರೆ ತಿನ್ಬೇಕು ಅಂತ ಅನ್ಸೋ ರೀತಿ ಈ ಬೂಂದಿ ಲಾಡು ಅಂತೂ ರೆಡಿ ಆಗ್ಬಿಟ್ಟಿದೆ. ಈಗ ನೆಕ್ಸ್ಟ್ ಆಗಿ ಜಿರೋಟಿ ಸ್ವೀಟ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಫಸ್ಟ್ ಆಗಿ ಸ್ವೀಟ್ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡದ್ರಲ್ಲಿ ಯಾವುದಾದ್ರೂ ಒಂದು ಕಪ್ಪಲ್ತೇನಲ್ಲಿ 2 ಕಪ್ನಷ್ಟು ಚಿರೋಟಿ ರವೆನ ಹಾಕ್ಕೊಳ್ಳಿ, ಸಣ್ಣ ರವೆ. ಈ ಮೆಜರ್ಮೆಂಟ್ಗೆ ನಮಗೆ ಇಲ್ಲಿ ಒಂದು 14 ಚಿರೋಟಿ ಆಗುತ್ತೆ. ಸೊ ನೋಡಿಕೊಂಡು ಕ್ವಾಂಟಿಟಿನ ಜಾಸ್ತಿ ಅಥವಾ ಕಡಿಮೆ ಮಾಡ್ಕೊಳ್ಳಿ. ಈಗ ಮತ್ತೆ ಇದಕ್ಕೆ 3 ಟೇಬಲ್ ಸ್ಪೂನ್ ಆಗುವಷ್ಟು ರೂಮ್ ಟೆಂಪರೇಚರಲ್ಲಿರೋ ಬೆಣ್ಣೆನ ಹಾಕೋಬೇಕಾಗತ್ತೆ. ಸ್ವಲ್ಪ ಸಾಫ್ಟ್ ಆಗಿರೋದು ಬೆಣ್ಣೆನ ಹಾಕ್ಕೊಳ್ಳಿ. ಹೀಗೆ ರವೆ ಹಾಗೆ ಬೆಣ್ಣೆ ಚೆನ್ನಾಗಿ ಬೆರೆಯೋ ಹಾಗೆ ನಾವು ಕೈಯಲ್ಲಿ ಸ್ವಲ್ಪ ರವೆನ ಚೆನ್ನಾಗಿ ರಬ್ ಮಾಡ್ತಾ ಮಿಕ್ಸ್ ಮಾಡ್ಕೋಬೇಕು. ಈ ಬೆಣ್ಣೆ ಪೂರ್ತಿಯಾಗಿ ನಮಗೆ ರವೆಗೆ ಚೆನ್ನಾಗಿ ಹಿಡಿಬೇಕು. ನೀವಿಲ್ಲಿ ಬೆಣ್ಣೆ ಬದಲಾಗಿ ತುಪ್ಪ ಕೂಡ ಯೂಸ್ ಮಾಡ್ಕೊಳ್ಬೋದು. ಈ ರೀತಿ ನಾನಿಲ್ಲಿ ಚೆನ್ನಾಗಿದ್ದನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ರವೆ ಕೂಡ ಸ್ವಲ್ಪ ಮಾಯಿಸ್ಟ್ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಸೊ ಹೀಗೆ ಇದಕ್ಕೆ ಒಂದು 3/4 ಕಪ್ನಷ್ಟು ನೀರನ್ನ ಒಂದು ಸ್ವಲ್ಪನೇ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ರವೆನ ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ತಾ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮೊದಲು ನಾನಿಲ್ಲಿ ಒಂದು 1/4 ಕಪ್ನಷ್ಟು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಗಟ್ಟಿಯಾಗಿದೆ ಅಲ್ವಾ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಮತ್ತೆ ಇನ್ನು ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಸ್ಮೂತ್ ಕನ್ಸಿಸ್ಟೆನ್ಸಿಗೆ ಡೌನ ರೆಡಿ ಮಾಡ್ಕೋಬೇಕಾಗತ್ತೆ. ರವೆ ಆಗಿರೋದ್ರಿಂದ ನಮಗೆ ಸ್ವಲ್ಪ ವಾಟರ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ನೀರನ್ನ ನೋಡ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈ ರೀತಿ ಸ್ವಲ್ಪ ಸಾಫ್ಟಾಗಿ ಹಿಟ್ಟನ್ನ ಕಲಿಸ್ಕೋಬೇಕು. ಈ ಹದಕ್ಕೆ ಹಿಟ್ಟು ಕಲಿಸ್ಕೊಳೋದಕ್ಕೆ ನನಗಿಲ್ಲಿ 1 ಕಪ್ಪಷ್ಟು ನೀರು ಯೂಸ್ ಆಗಿದೆ. ಸೊ ನೋಡಿಕೊಂಡು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಸಾಫ್ಟಾಗಿ ನಮಗೆ ಹಿಟ್ಟು ಅನ್ನೋದು ಇರಬೇಕು. ಚಪಾತಿ ಹಿಟ್ಟನ್ನ ಅದಕ್ಕೆ ಕಲಿಸ್ಕೊಂಡ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ.
ಸೊ ಈಗ ಮತ್ತೆ ಅದ್ರ ಮೇಲೆ ಒಂದು ಪ್ಲೇಟ್ನ ಹಾಕಿಬಿಟ್ಟು ಒಂದು 15 ನಿಮಿಷ ಇದಕ್ಕೆ ರೆಸ್ಟ್ ಕೊಟ್ಬಿಡೋಣ. ಹಿಟ್ಟು ಅನ್ನೋದು ನಮಗೆ ಚೆನ್ನಾಗಿ ನೆನೆಯುತ್ತೆ. ಇಷ್ಟರಲ್ಲಿ ನಾವು ಬೇರೆ ಪ್ರಾಸೆಸ್ ನೋಡ್ಕೊಳ್ಳೋಣ. ಈಗ ಮತ್ತೆ ಒಂದು ಸಣ್ಣ ಬೌಲ್ ತೊಗೊಂಡದ್ರಲ್ಲಿ ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಬೆಣ್ಣೆನ ಹಾಕ್ಕೊಳ್ಳಿ. ಇಲ್ಲಿ ನೀವು ಬೆಣ್ಣೆ ಬದಲಾಗಿ ತುಪ್ಪ ಕೂಡ ಯೂಸ್ ಮಾಡ್ಕೊಳ್ಬೋದು. ಮತ್ತು ಇದಕ್ಕೇನೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳಿ. ಅಕ್ಕಿ ಹಿಟ್ಟು ಬದಲಾಗಿ ನೀವು ಇಲ್ಲಿ ಬೇಕು ಅಂತಂದರೆ ಮೈದಾ ಹಿಟ್ಟು ಕೂಡ ಉಪಯೋಗಿಸ್ಕೋಬೋದು. ಈಗ ಇದನ್ನ ವಿಸ್ಕರಲ್ಲಾಗಲಿ ಅಥವಾ ಸ್ಪೂನಲ್ಲಾಗಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ರೂಮ್ ಟೆಂಪರೇಚರಲ್ಲಿರೋ ಬೆಣ್ಣೆ ಆದರೆ ನಮಗೆ ಬೇಗನೆ ಮಿಕ್ಸ್ ಆಗಿಬಿಡತ್ತೆ. ಸೊ ಈ ರೀತಿ ಚೆನ್ನಾಗಿ ನಮಗೆ ಕ್ರೀಮಿಯಾಗಿ ಸಾಫ್ಟ್ ಟೆಕ್ಸ್ಚರ್ಗೆ ಬರಬೇಕು. ಸೊ ಈ ಥರ ರೆಡಿ ಆದಮೇಲೆ ಇದನ್ನ ಒಂದು ಪಕ್ಕಕ್ಕೆ ಇಟ್ಕೊಳ್ಳಿ. ಇದರಿಂದಾನೇ ನಮಗೆ ಚೆನ್ನಾಗಿ ಪದರವಾಗಿ ಚಿರೋಟಿ ಅನ್ನೋದು ಬರುತ್ತೆ. ಸೊ ನಮಗೆ ಸಾಟಿ ರೆಡಿ ಆದ ನಂತರ ಹೀಗೆ ಮತ್ತೆ ಒಂದು ಮಿಕ್ಸಿ ಜಾರ್ ತೊಗೊಂಡೋದಕ್ಕೆ ಅರ್ಧ ಕಪ್ನಷ್ಟು ಸಕ್ಕರೆನ ಹಾಕ್ಕೊಂಡು ಸಕ್ಕರೆನ ಚೆನ್ನಾಗಿ ಫೈನಾಗಿ ಪೌಡರ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಸಕ್ಕರೆ ಪುಡಿ ಮಾಡಿದ್ದಾದಮೇಲೆ ಇದು ಕೂಡ ಒಂದು ಪಕ್ಕಕ್ಕೆ ಇಟ್ಕೊಳ್ಳಿ. ಇಷ್ಟು ಮಾಡೋಷ್ಟರಲ್ಲಿ ನಮಗೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿರುತ್ತೆ. ನೋಡಿ ಈ ರೀತಿ ನಮಗೆ ಚೆನ್ನಾಗಿ ನೆಂದಿದೆ ಅಲ್ವಾ. ಇದನ್ನ ಇನ್ನೊಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹೀಗೆ ಇದನ್ನು ನಾವು ಒಂದು 6 ಪಾರ್ಟ್ಸ್ಗೆಲ್ಲ ಡಿವೈಡ್ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ. 5-6 ಪಾರ್ಟ್ಸ್ನ ಮಾಡ್ಕೊಳ್ಳಿ, ಅದಕ್ಕಿಂತ ಜಾಸ್ತಿ ಬೇಡ. ಸೊ ಈ ಸೈಜಲ್ಲಿ ನಾವು ಉಂಡೆಗಳನ್ನು ಮಾಡಿಕೊಂಡು ಇಟ್ಕೋಬೇಕಾಗತ್ತೆ. ಎಲ್ಲನೂ ಸಹ ಈಕ್ವಲ್ ಸೈಜ್ಗೆ ಮಾಡ್ಕೊಳ್ಳಿ. ನೋಡಿ ನಾನಿಲ್ಲಿ ಎಲ್ಲನೂ ಸಹ ಮಾಡಿ ಇಟ್ಕೊಂಡಿದ್ದೀನಿ. ಹೀಗೆ ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ನಾನು ಪಕ್ಕಕ್ಕೆ ಇಟ್ಕೊಳ್ಳಿ. ಹೀಗೆ ಮತ್ತೆ ಉಡನ್ ಮನೆ ಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕ್ಕೊಂಡು ಈಗ ಒಂದೊಂದಾಗಿ ಉಂಡೆನ ತಗೊಂಡು ನಾವು ಸ್ವಲ್ಪ ತಿನ್ನಾಗಿ ಶೀಟ್ನ ರೆಡಿ ಮಾಡ್ಕೋಬೇಕಾಗತ್ತೆ. ತುಂಬ ದಪ್ಪ ಬೇಡ, ಹಾಗೆಯೇ ತುಂಬ ಸಣ್ಣ ಕೂಡ ಬೇಡ. ಸ್ವಲ್ಪ ಮೀಡಿಯಮ್ ಆಗಿ ಇದನ್ನ ಲಟ್ಟಿಸಿ ಇಟ್ಕೋಬೇಕು. ಮೈದಾ ಹಿಟ್ಟು ಸ್ವಲ್ಪನೇ ಹಾಕ್ಕೊಳ್ತಾ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾವು ಇದನ್ನ ಲಟ್ಸ್ಕೋಬೇಕಾಗತ್ತೆ. ಸೊ ನೋಡಿ ಈ ರೀತಿ ತಿನ್ ಶೀಟ್ನ ರೆಡಿ ಮಾಡ್ಕೊಂಡಿದ್ದನ್ನ ಪಕ್ಕಕ್ಕೆ ಇಟ್ಕೊಳ್ಳಿ. ಸೇಮ್ ಇದೇ ರೀತಿ ನಾವು 6 ಶೀಟ್ಸ್ನ ರೆಡಿ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ. ಹೀಗೆ ಮತ್ತೆ ಇನ್ನೊಂದು ದೊಡ್ಡ ಉಡನ್ ಮನೆ ಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕಿಬಿಟ್ಟು ಈ ರೀತಿ ಒಂದು ಶೀಟ್ನ ಹಾಕಿಬಿಟ್ಟು ಅದ್ರ ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಈ ಬಟರ್ ಮಿಕ್ಸರ್ ಇದೆಯಲ್ಲ ಅದೆಲ್ಲನೂ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟನ್ನ ಎತ್ಕೊಂಡು ಈ ರೀತಿ ನಾವು ನೀಟಾಗಿ ಅಪ್ಲೈ ಮಾಡಬೇಕಾಗತ್ತೆ. ಆ ಶೀಟ್ ಫುಲ್ಲಾಗಿ ಈ ಬಟರ್ ಮಿಕ್ಸರ್ನ ಅಪ್ಲೈ ಮಾಡಿ ಅದಾದಮೇಲೆ ಈಗ ಮತ್ತೆ ಇನ್ನೊಂದು ಶೀಟ್ನ ಎತ್ಕೊಂಡು ಅದ್ರ ಮೇಲೆ ಹಾಕಿಬಿಟ್ಟು ಈಕ್ವಲ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಹೀಗೆ ಮತ್ತೆ ಈ ಶೀಟ್ ಮೇಲೆ ಕೂಡ ಈ ಬಟರ್ ಮಿಕ್ಸರ್ನ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಸೊ ಇದೇ ರೀತಿ 6 ಶೀಟ್ಸ್ ಕೂಡ ರೆಡಿ ಮಾಡ್ಕೋಬೇಕಾಗತ್ತೆ. ಕೊನೆಯದಾಗಿ ಅದ್ರ ಮೇಲೆ ಕೂಡ ಸ್ವಲ್ಪ ಬಟರ್ ಮಿಕ್ಸರ್ನ ಅಪ್ಲೈ ಮಾಡ್ಕೊಳ್ಳಿ. ಈ ಬೆಣ್ಣೆ ಮಿಕ್ಸರ್ ಸಾಕಾಗಿಲ್ಲ ಅಂದರೆ ನೀವು ಇನ್ನೂ ಸ್ವಲ್ಪ ಮಾಡ್ಕೊಳ್ಬೇಕಾಗತ್ತೆ. ಸೊ ನೋಡಿ ಇದೇ ರೀತಿ ನಾನು 6 ಶೀಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಕಡೆಯಿಂದ ನಾವು ಟೈಟಾಗಿ ರೋಲ್ ಮಾಡ್ಕೊಳ್ತಾ ಬರಬೇಕು. ಸೊ ಈ ರೀತಿ ವಿಡಿಯೋದಲ್ಲಿ ಕಾಣಿಸ್ದಾಗೆ ಇದನ್ನ ನೀಟಾಗಿ ರೋಲ್ ಮಾಡ್ಕೊಳ್ತಾ ಬನ್ನಿ. ಸ್ವಲ್ಪ ಟೈಟಾಗಿ ರೋಲ್ ಮಾಡಬೇಕಾಗತ್ತೆ. ಈ ರೀತಿ ಇದನ್ನ ಸ್ವಲ್ಪ ಟೈಟಾಗಿ ರೋಲ್ ಮಾಡ್ಕೊಂಡಿದ್ದಾದಮೇಲೆ ಹೀಗೆ ಮತ್ತೆ ಸಿಲಿಂಡ್ರಿಕಲ್ ಶೇಪ್ಗೆ ಸ್ವಲ್ಪ ಉದ್ದಕ್ಕೆ ಇದನ್ನ ಮಾಡ್ಕೊಳ್ಳಿ. ಈ ರೀತಿ ಸ್ವಲ್ಪ ಲಾಂಗ್ ಆಗಿ ಇದನ್ನ ಮಾಡ್ಕೊಂಡಿದ್ದಾದಮೇಲೆ ಸೆಂಟರ್ಗೆ ಕಟ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಈ ರೀತಿ ಸ್ವಲ್ಪ ಥಿಕ್ ಸ್ಲೈಸ್ ಆಗಿ ನಾವು ಇದನ್ನ ಕಟ್ ಮಾಡ್ಕೋಬೇಕು. ಈ ರೀತಿ ಎಲ್ಲನೂ ಸಹ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ನಮಗೆ ಎಷ್ಟು ಚೆನ್ನಾಗಿ ಲೇಯರ್ಸ್ ಅನ್ನೋದು ಬಿಡ್ತಾ ಬಂದಿದೆ ಅಲ್ವಾ. ಸೊ ಹೀಗಿನ್ನ ನಾವು ಸ್ವಲ್ಪ ತಟ್ಬಿಟ್ಟು ಫ್ಲ್ಯಾಟ್ ಮಾಡಿಕೊಂಡು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದು ಫ್ಲ್ಯಾಟ್ ಮಾಡುವಾಗ ಕೂಡ ಅಷ್ಟೇ. ಸೊ ನೋಡಿ ಈ ವಿಡಿಯೋದಲ್ಲಿ ಕಾಣಿಸ್ದಾಗೆ ನಾವು ಇದನ್ನ ಫ್ಲ್ಯಾಟ್ ಮಾಡಬೇಕು. ಆಗಲೇ ನಮಗೆ ಚೆನ್ನಾಗಿ ಲೇಯರ್ಸ್ ಅನ್ನೋದು ಬಿಡುತ್ತೆ. ಇಲ್ಲಾಂದರೆ ನಮಗೆ ಇದು ಲೇಯರ್ಸ್ ಅನ್ನೋದು ಬಿಡೋದಿಲ್ಲ. ಹಾಗೆಯೇ ಇದನ್ನ ಈ ರೀತಿ ಫ್ಲ್ಯಾಟ್ ಮಾಡುವಾಗ ತುಂಬ ಓವರ್ ಆಗಿ ಪ್ರೆಸ್ ಮಾಡ್ತೀರಾ, ಸ್ವಲ್ಪ ನಿಧಾನವಾಗಿ ಇದನ್ನ ಪ್ರೆಸ್ ಮಾಡ್ಕೋಬೇಕು. ಈ ರೀತಿ ಸ್ವಲ್ಪ ತಪ್ಪಕ್ಕೆ ಇದನ್ನ ತಟ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಇಟ್ಕೊಳ್ಳಿ. ಇದೇ ರೀತಿ ಒಂದು 3ನ ಮಾಡಿ ಇಟ್ಕೊಂಡಿದ್ದೀನಿ. ಉಳಿದಿರೋದ ಮೇಲೆ ಒಣಗ್ತೀರಾ ಒಂದು ಬಟ್ಟೆ ಹಾಕಿ ಮುಚ್ಚಿರಬೇಕಾಗತ್ತೆ. ಒಣಗಿದ್ರೆ ನಮಗೆ ಅಷ್ಟು ಸರಿಯಾಗಿ ಬರೋದಿಲ್ಲ. ಆ ಲೇಯರ್ಸ್ ಯಾವ ಕಡೆಗಿರುತ್ತೋ ಆ ಕಡೆ ಮಾತ್ರ ನಾವು ಇದನ್ನ ಪ್ರೆಸ್ ಮಾಡ್ಕೋಬೇಕು. ಸೊ ಇದು ಮಾತ್ರ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಈಗ ಮತ್ತೆ ನಾವು ಇದನ್ನ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಆಯಿಲ್ನ ಮೀಡಿಯಮ್ ಆಗಿ ಹೀಟ್ ಮಾಡ್ಕೋಬೇಕು. ಆಯಿಲ್ ಸ್ವಲ್ಪ ಮೀಡಿಯಮ್ ಆಗಿ ಹೀಟ್ ಆದಮೇಲೆ ಗ್ಯಾಸ್ನ ಫುಲ್ ಕಡಿಮೆ ಉರಿ ಇಟ್ಕೊಂಡು ಈ ಎಣ್ಣೆಯಲ್ಲಿ ಒಂದನ್ನ ಹಾಕಿಬಿಟ್ಟು ಇದನ್ನ ಸ್ವಲ್ಪ ಮೇಲೆಗೆ ಬರೋ ತನಕ ಹಾಗೆ ಬಿಡಬೇಕು. ಸ್ವಲ್ಪ ಮೇಲೆಗೆ ಬರೋದಕ್ಕೆ ಸ್ಟಾರ್ಟ್ ಆದ ನಂತರ ಅದ್ರ ಮೇಲೆ ಈ ರೀತಿ ಸೌಟಿನ ಸಹಾಯದಿಂದ ನಾವು ಆ ಬಿಸಿ ಎಣ್ಣೆನ ಅದ್ರ ಮೇಲೆ ಹಾಕ್ತಾ ಇರಬೇಕು. ಈ ಸ್ಟೆಪ್ನ ಮಾತ್ರ ಮಿಸ್ ಮಾಡದೆ ಮಾಡಬೇಕಾಗತ್ತೆ. ಈ ರೀತಿ ನಾವು ಆಯಿಲ್ ಹಾಕ್ತಾ ಇದ್ರೇ ಅದು ಚೆನ್ನಾಗಿ ಪದರವಾಗಿ ಬಿಟ್ಕೊಳ್ಳುತ್ತೆ. ಇಲ್ಲಾಂದರೆ ನಮಗೆ ಲೇಯರ್ಸ್ ಅನ್ನೋದು ಅಷ್ಟು ಸರಿಯಾಗಿ ಬಿಟ್ಕೊಳ್ಳಲ್ಲ. ಈ ರೀತಿ ನೋಡಿ ಎಣ್ಣೆನ ಹಾಕ್ತಾ ಇರಬೇಕು. ಈ ರೀತಿ ನಾವು ಚಿರೋಟಿಗಳನ್ನು ಫ್ರೈ ಮಾಡ್ಕೊಳೋವಾಗ ನಾವು ಒಂದೊಂದಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ದೊಡ್ಡ ಬಾಣಲಿ ಆದರೆ ಒಂದು 2-3 ಆದರೂ ಮಾಡ್ಕೊಳ್ಬೋದು. ಈ ರೀತಿ ನೋಡಿ ಚೆನ್ನಾಗಿ ಲೇಯರ್ಸ್ ಎಲ್ಲನೂ ಬಿಟ್ಕೊಂಡಿದೆ ಅಲ್ವಾ. ಸೊ ಹೀಗೆ ಮತ್ತೆ ಇನ್ನೊಂದು ಕಡೆಗೆ ಟರ್ನ್ ಮಾಡಿಕೊಂಡು ಆ ಕಡೆ ಕೂಡ ಈ ರೀತಿ 1-2 ನಿಮಿಷ ಚೆನ್ನಾಗಿ ಆ ಬಿಸಿ ಎಣ್ಣೆನ ಹಾಕ್ತಾ ಇರಬೇಕು. ಒಂದು ಫ್ರೈ ಆಗೋದಕ್ಕೆ ನಮಗೆ ಅಟ್ಲೀಸ್ಟ್ ಒಂದು 5 ನಿಮಿಷ ತಗೊಳುತ್ತೆ. ಸೊ ನಿಧಾನವಾಗಿ ಕಡಿಮೆ ಊರಿನಲ್ಲಿ ಮಾತ್ರ ನಾವು ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ನಮಗೆ ಕ್ರಿಸ್ಪಿ ಆಗಿಬಿಟ್ಟು ಲೈಟ್ ಗೋಲ್ಡನ್ ಕಲರ್ ಬರುತ್ತೆ. ಹೀಗೆ ಇದನ್ನ ಎತ್ಕೊಂಡ್ಬಿಟ್ಟು ಇದನ್ನ ಉಗುರು ಬೆಚ್ಚಗೆ ಆಗೋ ತನಕ ಇದನ್ನ ಹಾಗೆ ಬಿಟ್ಬಿಡ್ಬೇಕಾಗತ್ತೆ. ತುಂಬ ಬಿಸಿ ಇದ್ದಾಗ ನಾವು ಅದ್ರ ಮೇಲೆ ಸಕ್ಕರೆ ಪುಡಿ ಹಾಕಿದ್ರೆ ಸಕ್ಕರೆ ಎಲ್ಲ ಕರಗಿಬಿಟ್ಟು ಇನ್ನೂ ಒಂಥರ ನೀರು ಹಾಕಿಬಿಡತ್ತೆ.
ಸೊ ಅದಕ್ಕೋಸ್ಕರ ಸ್ವಲ್ಪ ಉಗುರು ಬೆಚ್ಚಗೆ ಆದಮೇಲೆ ಇದ್ರ ಮೇಲೆ ಸಕ್ಕರೆ ಪುಡಿನ ಹಾಕ್ಕೊಂಡ್ರೆ ಸಾಕು. ಈ ರೀತಿ ಸಕ್ಕರೆ ಪುಡಿ ಹಾಕ್ಕೊಂಡು ಇದನ್ನೆತ್ತು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ. ಸೇಮ್ ಇದೇ ವಿಧಾನದಲ್ಲಿ ನಾವು ನೆಕ್ಸ್ಟ್ ಎಲ್ಲ ಚಿರೋಟಿಗಳನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಆಯಿಲ್ ಬಂದುಬಿಟ್ಟು ಮೀಡಿಯಮ್ ಹೀಟಲ್ಲಿರಬೇಕು, ಗ್ಯಾಸ್ ಬಂದುಬಿಟ್ಟು ಲೋ ಫ್ಲೇಮಲ್ಲಿರಬೇಕು. ಹಾಗೆಯೇ ಈ ರೀತಿ ಬಿಸಿ ಎಣ್ಣೆನ ಹಾಕ್ತಾ ಇರಬೇಕು. ಒಂದು ಕಡೆ ಚೆನ್ನಾಗಿ ಲೇಯರ್ಸ್ ಬಿಟ್ಟಿದ್ದಾದಮೇಲೆ ಇನ್ನೊಂದು ಕಡೆ ತಿರುಗಿಸ್ಕೊಂಡು ಆ ಕಡೆ ಕೂಡ ಬಿಸಿ ಎಣ್ಣೆನ ಹಾಕ್ತಾ ಇರಬೇಕು. ಈ ರೀತಿ ಒಂದು 5 ನಿಮಿಷ ಫ್ರೈ ಮಾಡಿದ್ದಾದಮೇಲೆ ಈ ಚಿರೋಟಿನ ಎತ್ಕೊಂಬಿಡಿ. ಜಾಸ್ತಿ ಬ್ರೌನ್ ಕಲರ್ ಬರಬಾರ್ದು. ಇದನ್ನ ಎತ್ಕೊಂಡು ಸ್ವಲ್ಪ ಉಗುರು ಬೆಚ್ಚಗೆ ಆದಮೇಲೆ ಅದ್ರ ಮೇಲೆ ಸಕ್ಕರೆ ಪುಡಿನ ಹಾಕಿಬಿಟ್ಟು ನಾವು ಇದನ್ನ ಎತ್ಕೊಂಡ್ಬಿಡ್ಬೇಕಾಗತ್ತೆ. ಅಷ್ಟೇ, ನಮಗೆ ಟೇಸ್ಟಿಯಾದ ಸ್ವೀಟ್ ರೆಸಿಪಿ ಚಿರೋಟಿ ರೆಸಿಪಿ ರೆಡಿ ಆಗೋಯ್ತು. ಇದನ್ನ ಬಾದಾಮ್ ಹಾಲ್ ಜೊತೆ ಸರ್ವ್ ಮಾಡ್ಕೊಳ್ಳಿ. ಬಾದಾಮ್ ಹಾಲ್ ವಿಡಿಯೋ ಆಲ್ರೆಡಿ ನಮ್ಮ ಚಾನಲ್ ಇದೆ, ಚೆಕ್ ಮಾಡಿ ನೋಡಿ. ನೆಕ್ಸ್ಟ್ ಆಗಿ ಈಗ ನಾವು ತುಂಬಾನೇ ಪರ್ಫೆಕ್ಟ್ ಆಗಿ ಮೈಸೂರು ಪಾಕ್ ರೆಸಿಪಿ ನೋಡ್ಕೊಳ್ಳೋಣ. ಸೊ ಫಸ್ಟಾಗಿ ನಾವು ಈ ರೆಸಿಪಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಟ್ರೇನ ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಈ ರೀತಿ ನೋಡಿ ಸ್ವಲ್ಪ ಡೀಪ್ ಆಗಿರೋವಂಥದ್ದು ಒಂದು ಟ್ರೇ ತಗೊಳ್ಬೇಕು, ಅಥವಾ ಈ ರೀತಿ ಒಂದು ಸ್ಟೀಲ್ ಕ್ಯಾರೇಜ್ ಬಾಕ್ಸ್ ಇರುತ್ತಲ್ವ, ಸೊ ಅದಾದರೂ ತಗೊಳ್ಬೋದು. ಯಾವುದಾದ್ರೂ ಒಂದನ್ನು ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪನ ಗ್ರೀಸ್ ಮಾಡಿಬಿಟ್ಟು ಸೌರಿ ಇಟ್ಕೊಳ್ಳಿ. ಹೀಗೆ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ನಾವು ಬ್ಯಾಟರ್ನ ಕಲಿಸ್ಕೋಬೇಕು. ಸೊ ಅದಕ್ಕೋಸ್ಕರ ಮೇಯ್ನಾಗಿ ನಾವು ಈ ರೀತಿ ನೋಡಿ ಯಾವುದಾದ್ರೂ ಒಂದು ಕಪ್ಪಳತೆಯಲ್ಲಿ 1 ಕಪ್ ತಗೊಂಡು ಅದೇ ಕಪ್ಪಳತೆಯಲ್ಲಿ ಎಲ್ಲ ಮೆಸರ್ಮೆಂಟ್ಸು ತಗೊಳ್ಳಿ, ಕರೆಕ್ಟಾಗಿ ಬರುತ್ತೆ. ಹೀಗೆ ಈ ರೀತಿ ಸ್ವಲ್ಪ ಅಗ್ಲುಕ್ಕಿರೋದೊಂದು ಪ್ಲೇಟ್ ಆಗಲಿ ಅಥವಾ ಒಂದು ಪಾತ್ರೆ ಆಗಲಿ ತಗೊಂಡದ್ರಲ್ಲಿ ಸಣ್ಣದು ಒಂದು ಹಿಟ್ಟು ಜರಡಿ ಇಟ್ಕೊಳ್ಳಿ. ಸೊ ಹೀಗೆ ಈ ಕಪ್ಪಳತೆಯಲ್ಲಿ ನಾವು ಕಡಲೆ ಹಿಟ್ಟನ್ನ ಹಾಕ್ಕೊಳ್ಬೇಕಾಗತ್ತೆ. ಹಿಟ್ಟನ್ನ ಕಪ್ಪು ತುಂಬ ಪ್ರೆಸ್ ಮಾಡಿಬಿಟ್ಟು ಹಾಕ್ತೀರಾ. ಈ ರೀತಿ ವಿಡಿಯೋದಲ್ಲಿ ಕಾಣಿಸ್ದಾಗೆ 2 ಕಪ್ನಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಳ್ಳಿ. ಕಡಲೆ ಹಿಟ್ಟು ಬಂದುಬಿಟ್ಟು ಓಲ್ಡ್ ಸ್ಟಾಕ್ನ ತಗೊಳ್ಳೋದಕ್ಕೆ ಹೋಗ್ಬಿಟ್ಟು ಫ್ರೆಶ್ ಆಗಿರೋದನ್ನ ತಗೊಳ್ಳಿ. ಹೀಗೆ ಹಿಟ್ಟನ್ನ ಚೆನ್ನಾಗಿ ಫೈನಾಗಿ ನಾವು ಜರಡಿ ಹಿಡ್ಕೋಬೇಕಾಗತ್ತೆ. ಹೀಗೆ ಈ ಕಡಲೆ ಹಿಟ್ಟನ್ನ ಇಟ್ಕೊಂಡು ಈ ರೀತಿ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ. ಹೀಗೆ ಮತ್ತೆ ಇದಕ್ಕೇನೆ 1 ಕಪ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ಬೇಕಾಗತ್ತೆ. ತುಪ್ಪನ ಕರಗಿಸ್ಬಿಟ್ಟಾದರೂ ಹಾಕ್ಕೊಳ್ಬೋದು ಅಥವಾ ಈ ರೀತಿ ಆದರೂ ಹಾಕ್ಕೊಳ್ಬೋದು. ಈ ತುಪ್ಪ ಪ್ಲೇಸ್ನಲ್ಲಿ ನೀವು ಎಣ್ಣೆನೂ ಸಹ ಉಪಯೋಗಿಸ್ಕೊಳ್ಬೋದು, ಆದರೆ ನಮಗೆ ಟೇಸ್ಟ್ ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಬೇಕು ಅಂತಂದರೆ ಅರ್ಧ ತುಪ್ಪ ಹಾಗೆ ಅರ್ಧ ಎಣ್ಣೆ ಆದರೂ ಮಿಕ್ಸ್ ಮಾಡಿ ಹಾಕ್ಕೊಳ್ಬೋದು. ಸೊ ನಿಮ್ಗೆ ಯಾವ ಥರ ಇಷ್ಟ ಇದ್ದರೆ ನೀವು ಆ ಥರ ಮಾಡ್ಕೊಳ್ಬೋದು. ಸೊ ಈ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಗಂಟುಗಳಿಲ್ದಾಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಗಟ್ಟಿ ತುಪ್ಪ ಹಾಗೆ ಹಾಕ್ಕೊಂಡಿದ್ನಲ್ವ, ಸೊ ಅದಕ್ಕೋಸ್ಕರ ನನಗಿಲ್ಲಿ ಈ ರೀತಿ ಸ್ವಲ್ಪ ಹಿಟ್ಟು ಕೂಡ ಗಟ್ಟಿಯಾಗಿದೆ. ಅದೇ ನೀವು ಜಸ್ಟ್ ಅದನ್ನ ಮೆಲ್ಟ್ ಮಾಡಿರೋ ಈಗ ತುಪ್ಪನ ಹಾಕ್ಕೊಂಡ್ರೆ ನಮಗೆ ಬ್ಯಾಟರ್ ಅನ್ನೋದು ಸ್ವಲ್ಪ ಲೂಸ್ ಆಗಿರುತ್ತೆ. ಸೊ ಈ ರೀತಿ ನಾವು ಹಿಟ್ಟನ್ನ ಕಲಸಿದ್ದಾದಮೇಲೆ ಇದನ್ನು ಒಂದು ಪಕ್ಕಕ್ಕೆ ಇಟ್ಕೋಬೇಕು. ಹೀಗೆ ಮತ್ತೆ ನಾವು ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಹೀಗೆ ಇನ್ನೊಂದು ಕಡೆ ನೋಡಿ ಈ ರೀತಿ ಒಂದು ಕಡಾಯಿಗೆ 2 ಕಪ್ನಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಹಾಗೆಯೇ ಒಂದು 1/4 ಕಪ್ನಷ್ಟು ನೀರನ್ನ ಹಾಕ್ಕೊಂಡು ಸಕ್ಕರೆನ ಪೂರ್ತಿಯಾಗಿ ಕರಗೋದಕ್ಕೆ ಇಟ್ಕೋಬೇಕು. ಸೊ ಇದು ಕರಗೋಷ್ಟರಲ್ಲಿ ಇನ್ನೊಂದು ಕಡೆ ನೋಡಿ ಈ ರೀತಿ ಒಂದು ಚಿಕ್ಕ ಪಾತ್ರೆಗೆ 1 ಕಪ್ ಆಗುವಷ್ಟು ಆಯಿಲ್ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಇದನ್ನ ಬಿಸಿ ಆಗೋದಕ್ಕೆ ಇಟ್ಕೊಳ್ಳಿ. ನನಗಿಲ್ಲಿ 1 ಕಪ್ ಎಣ್ಣೆ ಸ್ವಲ್ಪ ಕಡಿಮೆ ಆಗಿದೆ, ಕರೆಕ್ಟಾಗಿ 1.5 ಕಪ್ ಆಗುವಷ್ಟು ಆಯಿಲ್ ಹಾಕ್ಕೊಳ್ಳಿ, ಕರೆಕ್ಟಾಗಿ ಸರಿ ಹೋಗುತ್ತೆ. ನಾವು ಮತ್ತೆ ಈ ಆಯಿಲ್ನ ಯೂಸ್ ಮಾಡೋ ತನಕನೂ ಲೋ ಫ್ಲೇಮ್ನಲ್ಲಿ ಇದನ್ನ ಹಾಗೆ ಬಿಸಿ ಮಾಡ್ಕೊಳ್ತಾ ಇರಬೇಕು. ಯಾವುದೇ ಕಾರಣಕ್ಕೂ ಸ್ಟವ್ನ ಆಫ್ ಮಾಡೋದಕ್ಕೆ ಹೋಗಬೇಡಿ, ಚೆನ್ನಾಗಿ ನಮಗೆ ಹೊಗೆ ಬರ್ತಾ ಇರಬೇಕು. ಸೊ ಆ ಥರ ನಾವು ಎಣ್ಣೆನ ಕಾಯಿಸ್ಕೊಳ್ಬೇಕಾಗತ್ತೆ. ನೋಡಿ ಇನ್ನೊಂದು ಕಡೆ ನಮಗೆ ಸಕ್ಕರೆ ಕೂಡ ಚೆನ್ನಾಗಿ ಕರಗಿದ್ದಾಗಿದೆ. ಸೊ ಹೀಗೆ ಇದನ್ನು ಇನ್ನೊಂದು 3-4 ನಿಮಿಷ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಿ. ಒಂದು 4 ನಿಮಿಷ ಆದಮೇಲೆ ಒಂದು ಸತಿ ಪಾಕ ಚೆಕ್ ಮಾಡ್ಕೊಳ್ಳಿ. ನೋಡಿ ನಮಗೆ ಈ ರೀತಿ ಒಂದೇಲೆ ಪಾಕ ಬಂದಿರಬೇಕು. ಸೊ ಇದಕ್ಕಿಂತ ಜಾಸ್ತಿ ಬರಬಾರ್ದು. ಸೊ ಈ ಥರ ಪಾಕ ಬಂದಿದ ತಕ್ಷಣ ಲೋ ಫ್ಲೇಮ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಇದಕ್ಕೆ ನಾವು ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡಿ ಇಟ್ಟಿದ್ದೀವಲ್ಲ ಅದೆಲ್ಲನೂ ಹಾಕ್ಕೊಂಡು ಕಂಟಿನ್ಯೂಸ್ ಆಗಿ ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ಈ ರೀತಿ ನಮಗೆ ಬ್ಯಾಟರ್ ಅನ್ನೋದು ಸ್ವಲ್ಪ ತೆಳುವಾಗತ್ತೆ. ಸೊ ಇದನ್ನು ಕಂಟಿನ್ಯೂಸ್ ಆಗಿ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಒಂದು 15 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನ ಕುಕ್ ಮಾಡ್ಕೊಳ್ಳಿ. ಒಂದು 15 ಮಿನಿಟ್ಸ್ ಆದಮೇಲೆ ನೋಡಿ ನಮಗೆ ಈ ರೀತಿ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಸೊ ಈ ಸ್ಟೇಜ್ ಬರೋ ತನಕ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿದ ನಂತರ ಗ್ಯಾಸ್ನ ಫುಲ್ ಲೋ ಫ್ಲೇಮ್ ಮಾಡ್ಕೊಂಡ್ಬಿಟ್ಟು ಇನ್ನೊಂದು ಕಡೆ ಚೆನ್ನಾಗಿ ಬಿಸಿ ಆಗ್ತಿರೋ ಈ ಆಯಿಲ್ನ ಎತ್ಕೊಂಡು ಒಂದೊಂದು ಸೌಟೆ ಎಣ್ಣೆನ ಎತ್ಕೊಂಡು ಇದೇ ಕಡಾಯಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1 ಸೌಟ ಆಗುವಷ್ಟು ಈ ಬಿಸಿ ಎಣ್ಣೆನ ಹಾಕ್ಕೊಂಡು ಕಂಟಿನ್ಯೂಸ್ ಆಗಿ 1-2 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ನೋಡ್ತಾ ಇದ್ದಾಗೆ ನಮಗೆ ಆ ಕಡಲೆ ಹಿಟ್ಟು ಅನ್ನೋದು ಆಯಿಲ್ ಎಲ್ಲನೂ ಕುಡಿದ್ಬಿಡತ್ತೆ. ಸೊ ಈ ರೀತಿ ನಮಗೆ 1-2 ನಿಮಿಷ ಆದಮೇಲೆ ಆ ಎಣ್ಣೆನೇ ಕಾಣಿಸೋದಿಲ್ಲ. ಸೊ ಈಗ ಮತ್ತೆ ಇದಕ್ಕೆ ನಾವು ಚೆನ್ನಾಗಿ ಬಿಸಿ ಆಗ್ತಿರೋ ಎಣ್ಣೆನ ಹಾಕ್ಕೊಳ್ಬೇಕು. ಸೊ ಇದೇ ರೀತಿ ನಾವು ಎಣ್ಣೆ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಮತ್ತೆ ಆಯಿಲ್ನ ಹಾಕ್ಕೊಳ್ಬೇಕಾಗತ್ತೆ. ಗ್ಯಾಸ್ನ ಆಫ್ ಮಾಡೋದಕ್ಕೆ ಹೋಗಬೇಡಿ, ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕು. ಹಾಗೆ ಆಯಿಲ್ ಕೂಡ ಅಷ್ಟೇ ಲೋ ಫ್ಲೇಮ್ನಲ್ಲಿ ಹಾಗೆ ಬಿಸಿ ಮಾಡ್ಕೊಳ್ತಾ ಇರಬೇಕು. ಸೊ ಈ ರೀತಿ ಎಲ್ಲ ಆಯಿಲ್ ಹಾಕ್ಕೊಂಡಿದ್ದಾದಮೇಲೆ ಲಾಸ್ಟಲ್ಲಿ ನೋಡಿ ನಮಗೆ ಈ ಆಯಿಲ್ ಅನ್ನೋದು ಎಲ್ಲ ಬಿಟ್ಕೊಳ್ತಾ ಬರುತ್ತೆ. ಸೊ ನಮಗೆ ಆಯಿಲ್ ಅನ್ನೋದು ಇನ್ನು ಕುಡಿಯೋದಿಲ್ಲ. ಸೊ ಈ ರೀತಿ ನಮಗೆ ಬಿಡ್ತಾ ಬರುತ್ತೆ. ಸೊ ಈ ಸ್ಟೇಜ್ ತನಕ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ನಮಗೆ 1.5 ಕಪ್ ಆಗುವಷ್ಟು ಆಯಿಲ್ ಆದರೆ ಕರೆಕ್ಟಾಗಿ ಸರಿ ಹೋಗುತ್ತೆ.
ಸೊ ನೋಡಿ ನಮಗೆ ಲಾಸ್ಟ್ ಸ್ಟೆಪ್ ಬಂದುಬಿಟ್ಟು ಈ ರೀತಿ ನಮಗೆ ಫುಲ್ ಆಗಿ ಆಯಿಲು ಮತ್ತು ತುಪ್ಪ ಎಲ್ಲನೂ ರಿಲೀಸ್ ಆಗ್ತಾ ಬರುತ್ತೆ. ಸೊ ಈಗ ಇನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ಫುಲ್ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನ ಎತ್ಕೊಂಡು ಈ ರೀತಿ ನಾವು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿರೋ ಈ ಟ್ರೇಗೆ ಹಾಕ್ಕೊಳ್ಬೇಕಾಗತ್ತೆ. ಟ್ರೇಗೆ ಹಾಕಿದ್ದಾದಮೇಲೆ ಅದನ್ನ ಪ್ರೆಸ್ ಮಾಡಬಾರ್ದು, ಜಸ್ಟ್ ಅದನ್ನು ಶೇಪ್ ಮಾಡ್ಕೊಳ್ಬೇಕಾಗತ್ತೆ ಅಷ್ಟೇ. ಪ್ರೆಸ್ ಮಾಡಿದ್ರೆ ನಮಗೆ ತುಂಬ ಗಟ್ಟಿ ಬಂದುಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಅದನ್ನು ಯಾವುದೇ ಕಾರಣಕ್ಕೂ ಪ್ರೆಸ್ ಮಾಡೋದಕ್ಕೆ ಹೋಗಬೇಡಿ. ಆಗಿದ ತಕ್ಷಣ ನಾವು ಮತ್ತೆ ಟ್ರೇಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡಬೇಕು. ಜಾಸ್ತಿ ಹೊತ್ತು ಅದೇ ಕಡಾಯಿನಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಒಂದು 2-3 ನಿಮಿಷ ಆದಮೇಲೆ ಈ ರೀತಿ ಒಂದು ಸ್ವಲ್ಪ ಮಾರ್ಕ್ ಮಾಡ್ಕೊಂಡು ಇಟ್ಕೊಳ್ಳಿ. ಆಮೇಲೆ ಇದನ್ನು ಪೂರ್ತಿಯಾಗಿ ತಣ್ಣಗಾಗೋ ತನಕ ಹಾಗೆ ಬಿಟ್ಬಿಡಬೇಕು. ಕರೆಕ್ಟಾಗಿ ಒಂದು 2 ಅವರ್ ಆಗುತ್ತೆ. ಸೊ ಒಂದು 2 ಅವರ್ ಆದಮೇಲೆ ಇದನ್ನ ಡಿಮೌಲ್ಡ್ ಮಾಡ್ಕೊಂಡು ತಗೊಳ್ಳಿ. ಸೊ ನೋಡಿ ನಮಗೆ ಎಷ್ಟು ಸೂಪರಾಗಿ ನಮಗೆ ಮೈಸೂರು ಪಾಕ್ ರೆಡಿಯಾಗಿದೆ. ನಿಜವಾಗ್ಲೂ ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿದೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ. ಈಗ ಇದನ್ನು ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ದೊಡ್ಡ ಸೈಜ್ಗೆ ಕಟ್ ಮಾಡಿದ್ದೀನಿ. ಸೊ ನೀವು ಇದನ್ನ ಸ್ಮಾಲ್ ಪೀಸಸ್ ಆಗಿ ಕೂಡ ಕಟ್ ಮಾಡ್ಕೊಳ್ಬೋದು. ಹಾಗೆ ನನಗಿಲ್ಲಿ ಈ ಕ್ವಾಂಟಿಟಿಗೆ 1 kg ಮೇಲೆ ನನಗಿಲ್ಲಿ ಈ ಮೈಸೂರು ಪಾಕ್ ರೆಡಿಯಾಗಿದೆ. ಅಷ್ಟೇ ನಮಗೆ ಎಷ್ಟು ರುಚಿಯಾಗಿರುವಂತಹ ಮೈಸೂರು ಪಾಕ್ ರೆಡಿಯಾಗಿದ್ದ ನಂತರ ಈಗ ನೆಕ್ಸ್ಟ್ ಆಗಿ ನಾವು ಕಡಲೆ ಬೀಜದಿಂದ ಕಡಲೆ ಬೀಜ ಬರ್ಫಿ ನೋಡ್ಕೊಳ್ಳೋಣ. ಪರ್ಫೆಕ್ಟ್ ಆಗಿ ಬರುತ್ತೆ. ಈ ರೀತಿ ಮಾಡಿದ್ರೆ ಒಂದು 20 ದಿವಸ ಆದರೂ ಸಹ ತುಂಬ ಗರಿಗರಿಯಾಗಿ ರುಚಿಯಾಗಿರುತ್ತೆ. ಸೊ ಫಸ್ಟಾಗಿ ಈ ರೀತಿ ಒಂದು ಕಡಾಯಿನಲ್ಲಿ 1.5 ಕಪ್ ಆಗುವಷ್ಟು ಕಡಲೆ ಬೀಜ ಹಾಕ್ಕೊಳ್ಳಿ. ಸೊ ಲೋ ಫ್ಲೇಮ್ನಲ್ಲಿ ಇದನ್ನ ಚೆನ್ನಾಗಿ ಗರಿಗರಿಯಾಗೋ ತನಕ, ಸಿಪ್ಪೆ ಬಿಡೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಕಡಿಮೆ ಉರಿನಲ್ಲಿ ಚೆನ್ನಾಗಿ ಗರಿಗರಿಯಾಗೋ ತನಕ ಫ್ರೈ ಮಾಡ್ಕೋಬೇಕು. ಕಡಲೆ ಬೀಜ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಮಗೆ ಚಿಕ್ಕಿ ಕೂಡ ಟೇಸ್ಟಿಯಾಗಿ ಇರುತ್ತೆ, ಹಾಗೆ ಬೇಗ ಹಾಳಾಗಲ್ಲ. ಸೊ ನೋಡಿ ನಾನಿಲ್ಲಿ ಕರೆಕ್ಟಾಗಿ 15 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ನೀಟಾಗಿ ಈವೆನಾಗಿ ಫ್ರೈ ಆಗೋಗಿದೆ. ಸೊ ಈ ಥರ ಗರಿಗರಿಯಾಗಿ ಆಗಬೇಕು, ಹಾಗೆಯೇ ಒಟ್ಟು ಕೂಡ ಬಿಡ್ತಾ ಬರಬೇಕು. ಈ ರೀತಿ ಫ್ರೈ ಮಾಡ್ಕೊಂಡಿದ್ದ ನಂತರ ಇದನ್ನ ಎತ್ಕೊಂಡು ಈ ರೀತಿ ಒಂದು ಮರಕ್ಕೆ ಹಾಕ್ಕೊಂಡು ಪೂರ್ತಿಯಾಗಿ ತಣ್ಣಗಾಗ್ಲಿಕ್ಕೆ ಬಿಡಿ. ಪೂರ್ತಿಯಾಗಿ ತಣ್ಣಗಾದ ನಂತರ ಈ ರೀತಿ ಹೊಟ್ಟೆಲ್ಲನ್ನು ತೆಗೆದಾಕ್ಬಿಟ್ಟು ಬರೀ ಕಡಲೆ ಬೀಜ ಮಾತ್ರ ಎತ್ಕೊಂಡು ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ಇಟ್ಕೊಳ್ಳಿ. ಸೊ ಒಟ್ಟನ್ನೋದು ಒಂಚೂರು ಕೂಡ ಇರಬಾರ್ದು, ಪೂರ್ತಿಯಾಗಿ ತೆಗೆದಾಕಿರಬೇಕು. ಇದೇ ರೀತಿ ಎಲ್ಲ ಕಡಲೆ ಬೀಜನೂ ಸಹ ನಾನು ಒಟ್ಟು ತೆಗೆದಾಕ್ಬಿಟ್ಟು ಈ ರೀತಿ ಒಂದು ತಟ್ಟೆಯಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಸೊ ನೀವು ನೋಡ್ಬೋದು ಅಲ್ಲಲ್ಲಿ ನಮಗೆ ತುಂಬ ಸೀದೋಗಿರೋ ಕಡಲೆ ಬೀಜ ಇರುತ್ತೆ, ಅದನ್ನು ನಾವು ತೆಗೆದಾಕ್ಬಿಡಬೇಕು. ಅದಿದ್ದರೆ ನಮಗೆ ಅಲ್ಲಲ್ಲಿ ಸಿಕ್ಕಿದ್ರೆ ನಮಗೆ ಫುಲ್ ಟೇಸ್ಟ್ ಎಲ್ಲ ಹಾಳಾಗಿಬಿಡತ್ತೆ. ಸೊ ಅದಕ್ಕೋಸ್ಕರ ಅದೆಲ್ಲನೂ ಸಹ ನೀಟಾಗಿ ಎತ್ಕೊಂಬಿಡಿ. ಈಗ ನೆಕ್ಸ್ಟಾಗಿ ಈ ಕಡಲೆ ಬೀಜನ ನಾವು ಪೀಸಸ್ ಆಗಿ ಮಾಡ್ಕೊಳ್ಬೇಕಾಗತ್ತೆ. ಈ ಥರದ್ದು ಏನಾದರೂ ಇದ್ದರೆ ಇದರಲ್ಲಿ ಮಾಡ್ಕೊಳ್ಳಿ, ಅಥವಾ ಬೌಲಲ್ಲಾದರೂ ಇದನ್ನ ಮಾಡ್ಕೊಳ್ಬೋದು. ಸೊ ಈ ಥರ ಒಂದು ಕಡಲೆ ಬೀಜನ 2-3 ಪೀಸ್ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಮಾಡೋದಕ್ಕೆ ಹೋಗಬೇಡಿ. ಈ ಥರ ಪೀಸಸ್ ಆಗಿ ಕಡಲೆ ಬೀಜನ ಮಾಡ್ಕೊಂಡಿದ್ದಾದಮೇಲೆ ಒಂದು ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ನಮಗೆ ಕಡಲೆ ಬೀಜ ರೆಡಿಯಾಗಿದೆ. ನೆಕ್ಸ್ಟ್ ಈಗ ಈ ರೀತಿ ಒಂದು ಪ್ಲೇಟ್ನ ತೊಗೊಂಡೋದಕ್ಕೆ ಸ್ವಲ್ಪ ತುಪ್ಪ ಆಗಲಿ ಅಥವಾ ಎಣ್ಣೆ ಆಗಲಿ ಹಾಕಿ ಹಚ್ಚಿ ಇಟ್ಕೊಳ್ಬೇಕಾಗತ್ತೆ. ಸೊ ನಾನಲ್ಲಿ ರೌಂಡ್ ಪ್ಲೇಟ್ನ ತೊಗೊಂಡಿದ್ದೀನಿ. ಸೊ ನಿಮ್ಮ ಹತ್ರ ಸ್ಕ್ವಯರ್ ಶೇಪಲ್ಲಿರುವಂಥ ಒಂದು ಮೌಲ್ಡ್ ಇದ್ದರೆ ಅದನ್ನೇ ಉಪಯೋಗಿಸ್ಕೊಳ್ಳಿ. ಎಲ್ಲ ಪೀಸಸನ್ನು ಸಹ ಶೇಪ್ ಹಾಳಾಗ್ದಿರ ಚೆನ್ನಾಗಿ ಬರುತ್ತೆ. ಸೊ ಈಗ ಮತ್ತೆ ನಾವು ಬೆಲ್ಲದ ಪಾಕಕ್ಕೋಸ್ಕರ ಈ ರೀತಿ ಸ್ಟವ್ ಮೇಲೆ ಮತ್ತೆ ಕಡಾಯಿನ ಇಟ್ಕೊಂಡೋದಕ್ಕೆ 1 ಕಪ್ ಆಗುವಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಬೆಲ್ಲನ ಹಾಕ್ಕೊಳ್ಳಿ. ಹೀಗೆ ಬೆಲ್ಲನ ಮೀಡಿಯಮ್ ಫ್ಲೇಮ್ನಲ್ಲಿ ನಾವು ಪೂರ್ತಿಯಾಗಿ ಕರಗಿಸ್ಕೊಳ್ಬೇಕು. ಸೊ ನಾನು ಇದಕ್ಕೆ ನೀರೇನು ಹಾಕ್ಕೊಳ್ತಾ ಇಲ್ಲ. ನೀವು ಬೇಕು ಅಂತಂದರೆ 2-3 ಸ್ಪೂನ್ ಆಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಈ ರೀತಿ ನಮಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾಗೇ ಬೆಲ್ಲ ಪೂರ್ತಿಯಾಗಿ ಮೆಲ್ಟ್ ಆಗಿಬಿಡತ್ತೆ. ಈ ಥರ ಸ್ವಲ್ಪ ತೆಳ್ಳಗೆ ಇದು ಬೆಲ್ಲ ಎಲ್ಲನೂ ಪೂರ್ತಿಯಾಗಿ ಕರಗಿದ ನಂತರ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ಳಿ. ಈ ರೀತಿ ನಾವು ಸ್ವಲ್ಪ ತುಪ್ಪ ಹಾಕೋದ್ರಿಂದ ನಮಗೆ ಈ ಕಡಲೆಬೀಜ ಚಿಕ್ಕಿ ಅನ್ನೋದು ಚೆನ್ನಾಗಿ ಶೈನಿಂಗ್ ಹೊಡೆಯುತ್ತೆ, ಹಾಗೆ ನಮಗೆ ಚೆನ್ನಾಗಿ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೀವು ಬೇಡ ಅಂದರೆ ಈ ತುಪ್ಪನ ಸ್ಕಿಪ್ ಮಾಡ್ಕೊಡ್ಬೋದು. ಜಸ್ಟ್ ನಾನಿಲ್ಲಿ 1 ಸ್ಪೂನಷ್ಟು ತುಪ್ಪ ಯೂಸ್ ಮಾಡ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಳಿ. ಸೊ ನೀವು ನೋಡ್ಬೋದು ಪಾಕ ಸ್ವಲ್ಪ ಗಟ್ಟಿಯಾಗ್ತಾ ಬಂದಿದೆ. ಸೊ ಈ ಸ್ಟೇಜ್ನಲ್ಲಿ ಒಂದ್ಸತಿ ನಾವು ಪಾಕ ಚೆಕ್ ಮಾಡ್ಕೊಳ್ಳೋಣ. ಪಾಕ ಚೆಕ್ ಮಾಡ್ಕೊಳ್ಳೋವಾಗ ಗ್ಯಾಸ್ನ ಫುಲ್ ಲೋ ಫ್ಲೇಮ್ ಮಾಡ್ಕೊಳ್ಳಿ. ಹೀಗೆ ಈ ರೀತಿ ಒಂದು ಬೌಲಲ್ಲಿ ಸ್ವಲ್ಪ ನೀರನ್ನ ತಗೊಂಡು ಈ ಪಾಕನ ಸ್ವಲ್ಪ ಎತ್ತಿ ಈ ನೀರಿಗೆ ಹಾಕ್ಕೊಂಡು ಈ ರೀತಿ ನಾವು ಅದನ್ನ ಫ್ಲ್ಯಾಟ್ ಮಾಡ್ಕೊಳ್ಬೇಕು. ಹೀಗೆ ಪಾಕನ ಒಂದು 5 ಸೆಕೆಂಡ್ ಹಾಗೆ ನೀರಿನಲ್ಲಿ ಬಿಟ್ಬಿಡಿ. ಸೊ ಒಂದು 5 ಸೆಕೆಂಡ್ ಬಿಟ್ಟಿದ್ದಾದಮೇಲೆ ಇದನ್ನ ಎತ್ಕೊಂಡು ಈ ರೀತಿ ನೋಡಿ ಪೀಸಸ್ ಆಗಿ ಮಾಡ್ಕೊಳ್ಳಿ. ಸೊ ನಮಗೆ ಈಸಿಯಾಗಿ ಬ್ರೇಕ್ ಆಗ್ತಿದೆ. ಸೊ ಈ ಥರ ನಾವು ಕಟ್ ಮಾಡಿದ್ರೆ ನಮಗೆ 2-3 ಪೀಸಾಗಿ ಆಗಬೇಕು. ಸೊ ಈಗ ನಮಗೆ ಪಾಕ ಅನ್ನೋದು ಪರ್ಫೆಕ್ಟಾಗಿ ಬಂದಿದೆ. ಪಾಕನ ಚೆಕ್ ಮಾಡ್ಕೊಳ್ಳೋವಾಗ ಗ್ಯಾಸ್ನ ಲೋ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ. ಸೊ ಈ ರೀತಿ ಪಾಕ ಬಂದಿದ ತಕ್ಷಣ ನಾವು ಇದಕ್ಕೆ ಸ್ವಲ್ಪ ಸೋಡಾ ಪುಡಿನ ಹಾಕ್ಕೊಳ್ಬೇಕಾಗತ್ತೆ. ನೋಡ್ಬೋದು ನೀವು ಒಂದು 1/4 ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆನೇ ಇದೆ, ಇಷ್ಟು ಸೋಡಾ ಪುಡಿನ ಹಾಕ್ಕೊಂಡಿದ್ದೀನಿ. ಈ ರೀತಿ ನಾವು ಸ್ವಲ್ಪ ಸೋಡಾ ಹಾಕೋದ್ರಿಂದ ನಮಗೆ ಎಕ್ಸ್ಟ್ರಾ ಕ್ರಂಚಿಯಾಗಿರುತ್ತೆ, ಹಾಗೆಯೇ ಸ್ವಲ್ಪ ಎಷ್ಟು ದಿನ ಇಟ್ಟರೂ ಸಹ ಹಾಗೆ ಗಟ್ಟಿಯಾಗಿ ಹಾಗೆ ಕ್ರಿಸ್ಪಿಯಾಗೇ ಇರುತ್ತೆ, ಮೆತ್ತಗಾಗಲ್ಲ.
ಸೊ ಈ ಸೋಡಾ ಹಾಕೋದು ಮಿಸ್ ಮಾಡಬೇಡಿ, ಚೆನ್ನಾಗಿರುತ್ತೆ. ಸೋಡಾ ಹಾಕ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ನಾವು ಕಡಲೆ ಬೀಜನ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಈ ರೀತಿ ನಾವು ಕಡಲೆ ಬೀಜ ಹಾಕ್ಕೊಂಡಿದ್ದಾದಮೇಲೆ ಬೇಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನ ಎತ್ಕೊಂಡು ಈ ಪ್ಲೇಟಿಗೆ ಹಾಕ್ಕೊಂಡು ನಾವು ಇದನ್ನ ಈ ರೀತಿ ಈಕ್ವಲ್ ಆಗಿ ಪ್ರೆಸ್ ಮಾಡ್ಕೋಬೇಕಾಗತ್ತೆ. ಪಾಕ ಬಂದಾದಮೇಲೆ ಪ್ರಾಸೆಸ್ ಬಂದುಬಿಟ್ಟು ಒಂದೇ ಒಂದು ನಿಮಿಷ ನಾವು ಗ್ಯಾಸ್ ಮೇಲೆ ಇಟ್ಕೊಂಡು ಕಡಲೆ ಬೀಜ ಹಾಕೋದಾಗಲಿ ಅಥವಾ ಸೋಡಾ ಪುಡಿ ಹಾಕೋದಾಗಲಿ ಎಲ್ಲನೂ ಸಹ ಒಂದೇ ನಿಮಿಷದಲ್ಲಿ ಹಾಕೋಗ್ಬಿಡಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಪ್ಲೇಟಿಗೆ ಹಾಕಿ ನೀಟಾಗಿ ಈಕ್ವಲ್ ಮಾಡ್ಕೊಂಬಿಡಿ. ಸೊ ಈ ಥರದೊಂದು ಇದಾಗಲಿ ಅಥವಾ ಬೌಲಲ್ಲಾಗಲಿ ಈಕ್ವಲ್ ಮಾಡ್ಕೊಂಬಿಟ್ಟು ಹೀಗೆ ಇದನ್ನ ಮತ್ತೆ ನಾವು ಮಾರ್ಕ್ ಮಾಡಿ ಇಟ್ಕೊಳ್ಬೇಕು. ಸೊ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಮಾರ್ಕ್ ಮಾಡ್ಕೊಂಡು ಇಟ್ಕೊಳ್ಳಿ, ಅಥವಾ ನೀವು ಬಿಸಿಯಾಗಿ ಹಾಗೆ ನೀವು ಉಂಡೆ ಥರ ಆದರೂ ಕಟ್ಕೋಬೋದು. ತುಂಬಾ ಬಿಸಿ ಇರುತ್ತೆ, ಉಂಡೆ ಕಟ್ಟೋದಕ್ಕೆ ಆಗೋದಿಲ್ಲ. ಸೊ ಈ ರೀತಿ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಸೊ ಈ ರೀತಿ ನಾವು ಇದನ್ನ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಪೂರ್ತಿಯಾಗಿ ತಣ್ಣಗಾಗೋ ತನಕ ಹಾಗೆ ಬಿಟ್ಬಿಡಬೇಕು. ಅಟ್ಲೀಸ್ಟ್ 1-2 ಅವರ್ ಇದನ್ನ ಹಾಗೆ ಬಿಟ್ಬಿಡಿ. ಪೂರ್ತಿಯಾಗಿ ಕೂಲ್ ಆದ ನಂತರ ಈ ರೀತಿ ಇದನ್ನ ಡಿಮೌಲ್ಡ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಎಷ್ಟು ಕ್ರಿಸ್ಪಿಯಾಗಿ ರೆಡಿಯಾಗಿದೆ, ತುಂಬಾ ಪರ್ಫೆಕ್ಟಾಗಿ ಬಂದಿದೆ. ಕಡಲೆ ಬೀಜ ಚಿಕ್ಕಿ ಆಗಿದ ನಂತರ ಈಗ ಮತ್ತೆ ನಾವು ಈ ಕರ್ಜಿಕಾಯಿ ರೆಸಿಪಿ ನೋಡ್ಕೊಳ್ಳೋಣ. ತುಂಬಾನೇ ಗರಿಗರಿಯಾಗಿ ತುಂಬಾನೇ ರುಚಿಯಾಗಿ ಬರುತ್ತೆ. ಒಂದ್ ತಿಂದ್ರೆ ಮತ್ತೆ ತಿನ್ಬೇಕು ಅಂತ ಅನ್ಸುತ್ತಾ ಇರುತ್ತೆ. ಸೊ ಲೇಟ್ ಮಾಡ್ತೀರಾ, ಕರ್ಜಿಕಾಯಿ ರೆಸಿಪಿ ಕೂಡ ನೋಡ್ಕೊಳ್ಳೋಣ. ಸೊ ಫಸ್ಟಾಗಿ ಈ ರೆಸಿಪಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಔಟರ್ ಲೇಯರ್ ಮೈದಾ ಹಿಟ್ಟನ್ನ ಕಲಸಿ ಇಟ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ಈ ರೀತಿ ಒಂದು ಪ್ಲೇಟ್ನಲ್ಲಿ 1.5 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಳ್ಳಿ. ಹಾಗೆಯೇ ಒಂದು 1/4 ಕಪ್ ಆಗುವಷ್ಟು ಚಿರೋಟಿ ರವೆ ಹಾಕ್ಕೊಳ್ಳಿ, ಸಣ್ಣ ರವೆ. ಅದೇ ಥರನೇ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ, ಅರ್ಧ ಟೀ ಸ್ಪೂನ್ನಷ್ಟು ಸಕ್ಕರೆ, 1-2 ಚಿಟಿಕೆ ಆಗುವಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ಹಿಟ್ಟಿಗೆ ಆ ತುಪ್ಪ ಅನ್ನೋದು ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಒಂದ್ಸತಿ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಂಬಿಡಿ. ಈ ಥರ ಎಲ್ಲನೂ ಸಹ ಚೆನ್ನಾಗಿ ಬೆರೆಸಿದ ನಂತರ ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ನಾವು ಹಿಟ್ಟನ್ನ ಕಲಿಸ್ಕೊಳ್ಬೇಕು. ನಾರ್ಮಲ್ ಆಗಿ ಚಪಾತಿ ಹಿಟ್ಟು ಯಾವ ಥರ ಇರುತ್ತೆ ಅದೇ ಥರನೇ ಇದು ಕೂಡ ಕಲಿಸ್ಕೊಳ್ಬೇಕಾಗತ್ತೆ. ನೀರನ್ನ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. 1.5 ಕಪ್ನಷ್ಟು ಮೈದಾ ಹಿಟ್ಟಿಗೆ ನನಗಿಲ್ಲಿ ಕರೆಕ್ಟಾಗಿ 3/4 ಕಪ್ ಆಗುವಷ್ಟು ನೀರು ಯೂಸ್ ಆಗಿದೆ. ಸೊ ನೋಡಿಕೊಂಡು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟನ್ನ ಕಲಿಸ್ಕೊಳೋ ಟೈಮಲ್ಲಿ ಚೆನ್ನಾಗಿ ನಾದ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ನೋಡಿದ್ರಲ್ವಾ, ಈ ರೀತಿ ಒಂದ್ಸತಿ ಹಿಟ್ಟು ಉಂಡೆ ರೀತಿ ಫಾರ್ಮ್ ಆಗಿದ ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಇದನ್ನ ನಾವು ನಾದ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಅಟ್ಲೀಸ್ಟ್ ಒಂದು 5-6 ನಿಮಿಷಗಳ ಕಾಲ ಹಿಟ್ಟನ್ನ ಚೆನ್ನಾಗಿ ನಾದ್ಬಿಟ್ಟು ಈ ರೀತಿ ನೋಡಿ ಕನ್ಸಿಸ್ಟೆನ್ಸಿ ಅನ್ನೋದು ಈ ಥರ ಇರಬೇಕು. ಈ ಥರ ಹಿಟ್ಟನ್ನ ಕಲಿಸ್ಕೊಂಡ್ಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಒಂದು 20 ನಿಮಿಷ ಪಕ್ಕೆತ್ತಿಟ್ಕೊಳ್ಳಿ, ಅಥವಾ ಸ್ಟಫಿಂಗ್ ರೆಡಿ ಆಗೋ ತನಕ ಇದನ್ನ ಪಕ್ಕೆತ್ತಿಟ್ಕೊಂಡ್ರೆ ಸಾಕಾಗತ್ತೆ. ಈಗ ಈ ಕರ್ಜಿಕಾಯಿಗೆ ಹೂರಣ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ನಾವು ಫಸ್ಟೇನೆ ಕೊಬ್ಬರಿನ ಸಣ್ಣಕ್ಕೆ ಕಟ್ ಮಾಡಿ ತಗೊಳ್ಬೇಕು. ಸೊ ನಾನಿಲ್ಲಿ ಸ್ವಲ್ಪ ದೊಡ್ಡ ಸೈಜಿಂದು 2 ಚಿಪ್ನ ಸಣ್ಣಕ್ಕೆ ಕಟ್ ಮಾಡಿ ತಗೊಂಡಿದ್ದೀನಿ. ಹೀಗೆ ಇದನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡಿ ಈ ರೀತಿ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ. ಸೊ ನೀವು ಬೇಕು ಅಂತಂದರೆ ಸಣ್ಣದಾಗಿ ಗ್ರೇಟ್ ಮಾಡಿ ಆದರೂ ತಗೊಳ್ಬೋದು. ಇದೇ ರೀತಿ ಉಳಿದಿರೋ ಕೊಬ್ಬರಿ ಕೂಡ ಸಣ್ಣದಾಗಿ ಗ್ರೈಂಡ್ ಮಾಡಿ ಇದೇ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಸೊ ನಿಮಗೆ ಮೆಜರ್ಮೆಂಟ್ ಗೊತ್ತಾಗಬೇಕು ಅಂತಂದರೆ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿರೋ ಈ ಕೊಬ್ಬರಿನ ಒಂದ್ಸತಿ ಮೆಜರ್ ಮಾಡ್ಕೊಳ್ಳಿ. ಈ ಥರ ನಾನು ಯಾವುದಾದ್ರೂ ಒಂದು ಕಪ್ಪಳತೆಯಲ್ಲಿ 2 ಕಪ್ನಷ್ಟು ಈ ಕೊಬ್ಬರಿ ತುರಿನ ತಗೊಂಡಿದ್ದೀನಿ. ನೆಕ್ಸ್ಟ್ ಈಗ ಅದೇ ಕಪ್ಪಳತೆಯಲ್ಲಿ ಅರ್ಧ ಕಪ್ನಷ್ಟು ಕಡಲೆಪಪ್ಪನ್ನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಅದೇ ಥರನೇ 1 ಕಪ್ ಆಗುವಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಬೆಲ್ಲ, ಹಾಗೆಯೇ ಒಂದು 3 ಏಲಕ್ಕಿ ಕೂಡ ಹಾಕ್ಕೊಂಡು ಫೈನಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಸ್ಮೂತಾಗಿ ಗ್ರೈಂಡ್ ಮಾಡಿ ಹೀಗಿದು ಕೂಡ ಎತ್ಕೊಂಡು ಇದೇ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಬೇಕು. ಹಾಗೆಯೇ 1 ಟೀ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ಅಥವಾ ಕಪ್ಪೆಳ್ಳು ಯಾವುದಾದ್ರೂ ಹಾಕ್ಕೊಳ್ಬೋದು. ಸೊ ಹಾಗೆಯೇ 1 ಟೀ ಸ್ಪೂನ್ ಆಗುವಷ್ಟು ಗಸಗಸೆನ ಈ ರೀತಿ ಒಂದು ಚಿಕ್ಕ ಪ್ಯಾನ್ಗೆ ಹಾಕ್ಕೊಂಡು ಒಂದು 30 ಸೆಕೆಂಡ್ ಇದನ್ನ ಫ್ರೈ ಮಾಡಿ ಆನಂತರ ಈ ಗಸಗಸೆನ ಎತ್ತು ಇದಕ್ಕೆ ಹಾಕ್ಕೊಳ್ಳಿ. ಈ ಗಸಗಸೆ ಹಾಗೆ ಎಳ್ಳು ಅನ್ನೋದು ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ಕರ್ಜಿಕಾಯಿ ತಿನ್ನಲಿಕ್ಕೆ. ಸೊ ಹೀಗೆ ಇಷ್ಟೆಲ್ಲ ಹಾಕ್ಕೊಂಡಿದ್ದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಈ ರೀತಿ ನೋಡಿ ಎಲ್ಲನೂ ಸಹ ನೀಟಾಗಿ ಮಿಕ್ಸ್ ಆಗಿದೆ. ಹೀಗೆ ನಮಗೆ ಈ ಕರ್ಜಿಕಾಯಿಗೆ ಬೇಕಾಗಿರುವಂತಹ ಸ್ಟಫಿಂಗ್ ರೆಡಿಯಾಗಿದೆ. ಹೀಗಿದ್ದ ಒಂದು ಪಕ್ಕಕ್ಕೆ ಇಟ್ಕೊಳ್ಳಿ. ಸೊ ಈ ಹೂರಣ ರೆಡಿ ಮಾಡೋಷ್ಟರಲ್ಲಿ ಈ ಹಿಟ್ಟು ಕೂಡ ಚೆನ್ನಾಗಿ ನೆಂದಿರುತ್ತೆ. ನೀವು ನೋಡ್ಬೋದು ಕರೆಕ್ಟಾಗಿ ಒಂದು 20 ನಿಮಿಷ ಆಗಿದೆ, ಚೆನ್ನಾಗಿ ಸಾಫ್ಟಾಗಿ ನೆಂದೋಗಿದೆ. ಹೀಗಿದ್ನ ಇನ್ನೊಂದ್ಸತಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಸ್ವಲ್ಪ ಹಿಟ್ಟನ್ನ ತಗೊಂಡು ರೌಂಡಾಗಿ ಮಾಡ್ಕೊಳ್ಳಿ. ಇಷ್ಟೇ ಹಿಟ್ಟು ಸಾಕಾಗತ್ತೆ. ಈಗ ಉಳಿದಿರೋ ಹಿಟ್ಟು ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಒಂದು ಪಕ್ಕೆತ್ತಿ ಇಟ್ಕೊಳ್ಬೇಕು. ಹಿಟ್ಟು ಅನ್ನೋದು ನಮಗೆ ಒಣಗಬಾರ್ದು. ಹೀಗೆ ನೋಡಿ ಸ್ವಲ್ಪ ಮೈದಾ ಹಿಟ್ಟನ್ನ ಡಸ್ಟ್ ಮಾಡಿಕೊಂಡು ನಾವು ಇದನ್ನ ರೋಲ್ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಚಿಕ್ಕದಾಗಿ ಪೂರಿಗೆ ಯಾವ ಥರ ನಾವು ಲಟ್ಟಿಸ್ಕೊಳ್ತೀರಿ ಆ ಥರ ಇದು ಕೂಡ ಲಟ್ಟಿಸ್ಕೊಳ್ಬೇಕು.
ಸೊ ಈ ಥರ ರೌಂಡಾಗಿ ಇದನ್ನ ಲಟ್ಟಿಸ್ಕೊಳ್ಳಿ. ಸ್ವಲ್ಪ ಮೈದಾ ಹಿಟ್ಟು ಬೇಕಿದ್ರೆ ಹಾಕ್ಕೊಂಡು ನಾವು ಲಟ್ಟಿಸ್ಬೋದು. ಹೀಗೆ ಇದನ್ನ ಎತ್ಕೊಂಡು ಈ ರೀತಿ ನಾವು ಕರ್ಜಿಕಾಯಿ ಮೌಲ್ಡ್ ಮೇಲೆ ಹಾಕ್ಕೊಳ್ಬೇಕಾಗತ್ತೆ. ಸೊ ನಿಮ್ಮ ಹತ್ರ ಕರ್ಜಿಕಾಯಿ ಮೌಲ್ಡ್ ಇಲ್ಲ ಅಂದರೂ ಕೂಡ ಹೇಗೆ ಮಾಡ್ಕೊಳ್ಳೋದು ಅಂತ ನೆಕ್ಸ್ಟ್ ತೋರಿಸ್ತಿದ್ದೀನಿ. ಸೊ ಫಸ್ಟ್ ಕರ್ಜಿಕಾಯಿ ಮೌಲ್ಡ್ಗೆ ಸ್ವಲ್ಪ ಮೈದಾ ಹಿಟ್ಟನ್ನ ಡಸ್ಟ್ ಮಾಡಿಕೊಂಡು ಅನಂತರ ಅದ್ರ ಮೇಲೆ ಈ ಶೀಟ್ನ ಇಕ್ಬಿಟ್ಟು ಆ ಕರ್ಜಿಕಾಯಿ ಮೌಲ್ಡ್ನ ಸ್ವಲ್ಪ ಬೆಂಡ್ ಮಾಡಿಕೊಂಡು ಅನಂತರ ಸೆಂಟರ್ಗೆ ಸ್ಟಫಿಂಗ್ನ ಹಾಕ್ಕೊಂಡ್ಬಿಟ್ಟು ಇದನ್ನ ನಾವು ಆ ಕಡೆ ಈ ಕಡೆ ಎಡ್ಜಸ್ಗೆ ಸ್ವಲ್ಪ ವಾಟರ್ನ ಅಪ್ಲೈ ಮಾಡ್ಕೋಬೇಕು. ಈ ರೀತಿ ನೀರನ್ನ ಸ್ವಲ್ಪ ಆ ಕಡೆ ಈ ಕಡೆ ಅಪ್ಲೈ ಮಾಡ್ಕೊಳ್ಳಿ. ಚೆನ್ನಾಗಿ ಸ್ಟಿಕ್ ಆಗುತ್ತೆ, ಎಲ್ಲೂ ಸಹ ಓಪನ್ ಆಗೋದಿಲ್ಲ ಈ ರೀತಿ ನೀರು ಅಪ್ಲೈ ಮಾಡೋದ್ರಿಂದ. ಸೊ ಹೀಗಿದನ್ನ ಚೆನ್ನಾಗಿ ನೀಟಾಗಿ ಪ್ರೆಸ್ ಮಾಡಿಬಿಡಿ. ಈ ರೀತಿ ಟೈಟಾಗಿ ಪ್ರೆಸ್ ಮಾಡಿಕೊಂಡು ಎಕ್ಸ್ಟ್ರಾ ಹಿಟ್ಟೇನಿದೆ ಅದನ್ನು ತೆಗೆದಾಕ್ಬಿಡಿ. ಹೀಗಿದ್ದ ನಿಧಾನಕ್ಕೆ ಇದನ್ನ ರಿಮೂವ್ ಮಾಡ್ಕೊಂಡ್ಬಿಡ್ಬೇಕು. ಅಷ್ಟೇ ನಮಗೆ ಕರ್ಜಿಕಾಯಿ ಶೇಪ್ ಅನ್ನೋದು ಈಸಿಯಾಗಿ ಬಂದ್ಬಿಡತ್ತೆ. ಸೊ ಹೀಗೆ ನೆಕ್ಸ್ಟು ನಾವು ಈ ಥರ ಕರ್ಜಿಕಾಯಿ ಮೌಲ್ಡ್ ಇಲ್ಲ ಅಂದರೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಫಸ್ಟ್ ಈ ರೀತಿ ಪೂರಿ ಥರ ಶೀಟ್ನ ಮಾಡ್ಕೊಂಡ್ಬಿಟ್ಟು ಸೆಂಟರ್ಗೆ ಸ್ಟಫಿಂಗ್ನ ಇಟ್ಕೊಂಡು ಮತ್ತು ಸೇಮ್ ಅದೇ ಥರನೇ ಎಡ್ಜಸ್ಗೆ ವಾಟರ್ನ ಅಪ್ಲೈ ಮಾಡ್ಕೊಳ್ಳಿ. ಹೀಗೆ ಅದನ್ನ ಈ ರೀತಿ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ನಾವು ಅದನ್ನ ಫೋಲ್ಡ್ ಮಾಡ್ಕೊಳ್ಬೇಕು. ಆಮೇಲೆ ಎರಡು ಎಡ್ಜಸ್ಸನ್ನು ಈ ರೀತಿ ಟೈಟಾಗಿ ಪ್ರೆಸ್ ಮಾಡಿಬಿಡಿ. ಆನಂತರ ಇದನ್ನ ಈ ರೀತಿ ಫೋರ್ಕಲ್ಲಿ ಸ್ವಲ್ಪ ಈ ರೀತಿ ನಾವು ಪ್ರೆಸ್ ಮಾಡಿಕೊಂಡ್ರೆ ನೀಟಾಗಿ ಶೇಪ್ ಅನ್ನೋದು ಬಂದುಬಿಡತ್ತೆ. ಹಾಗೆ ಟೈಟಾಗಿ ಸೀಲ್ ಆಗಿಬಿಡತ್ತೆ. ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ ರೆಡಿಯಾಗಿದೆ. ಹೀಗೆ ಇನ್ನೊಂದು ಥರ ನೋಡ್ಕೊಳ್ಳೋಣ. ಸೇಮ್ ಅದೇ ಥರನೇ ಪೂರಿ ಥರ ಶೀಟ್ನ ರೆಡಿ ಮಾಡಿಕೊಂಡು ಸೆಂಟ್ರಿಗೆ ಸ್ಟಫಿಂಗ್ನ ಇಟ್ಕೊಂಡು ಎಡ್ಜಸ್ಗೆ ವಾಟರ್ನ ಅಪ್ಲೈ ಮಾಡಿ ಎರಡೂ ಕಡೆಯೂ ಈವನ್ ಆಗಿ ರೀತಿ ಟೈಟಾಗಿ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಹೀಗಿದ್ನ ನಾವು ಕೈಯಲ್ಲಿ ಫೋಲ್ಡ್ ಮಾಡ್ಕೊಳ್ಬೇಕಾಗತ್ತೆ. ಜಸ್ಟ್ ಅದನ್ನ ಪ್ರೆಸ್ ಮಾಡಿ ಫೋಲ್ಡ್ ಮಾಡಿ, ಪ್ರೆಸ್ ಮಾಡಿ ಫೋಲ್ಡ್ ಮಾಡಿ ಅಷ್ಟೇ, ಇನ್ನೇನಿಲ್ಲ. ಜಸ್ಟ್ ಪ್ರೆಸ್ ಮಾಡಿಬಿಟ್ಟು ಫೋಲ್ಡ್ ಮಾಡೋದು. ತುಂಬ ಚೆನ್ನಾಗಿರುತ್ತೆ ಈ ಡಿಸೈನ್ ಕೂಡ, ಎಲ್ಲೂ ಸಹ ಓಪನ್ ಆಗೋದಿಲ್ಲ, ಚೆನ್ನಾಗಿ ಸೀಲ್ ಆಗಿಬಿಡುತ್ತೆ. ಈ ಥರ ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ಕರ್ಜಿಕಾಯಿನ ಮಾಡ್ಕೊಂಡ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕಿ ಪಕ್ಕೆತ್ತಿಟ್ಕೊಳ್ಳಿ. ಸೊ ಒಂದು ಬ್ಯಾಚ್ ಫ್ರೈ ಆಗಲಿಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪನೇ ಮಾಡಿಕೊಂಡು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇರಬೇಕು. ಎಲ್ಲ ಒಂದೇ ಸತಿ ಮಾಡೋದಕ್ಕೆ ಹೋಗಬೇಡಿ. ಈ ರೀತಿ ಒಂದು 10 ಒಂದು ಸತಿ ಮಾಡಿಟ್ಕೊಂಡು ಅದನ್ನ ಫ್ರೈ ಮಾಡ್ಕೊಂಡಿದ ನಂತರ ಮತ್ತೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಮೇಲ್ಗಡೆ ಎಲ್ಲ ಒಣಗೋಗ್ಬಿಡುತ್ತೆ. ಈಗ ಸೇಮ್ ಡೀಪ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಆಯಿಲ್ ಬಿಸಿ ಮಾಡಿಕೊಂಡು ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಒಂದು 4 ಕರ್ಜಿಕಾಯಿನ ಆಯಿಲ್ಗೆ ಹಾಕ್ಕೊಳ್ಳಿ. ಎಷ್ಟು ಹಿಡಿಸುತ್ತೋ ಅಷ್ಟು ಕರ್ಜಿಕಾಯಿನ ಹಾಕ್ಕೊಂಡ್ಬಿಟ್ಟು ಒಂದು ಕಡೆ ಸ್ವಲ್ಪ ಫ್ರೈ ಆಗಿದ ನಂತರ ಇನ್ನೊಂದು ಕಡೆಗೆ ತಿರುಗಿಸ್ಕೊಂಡು ಆ ಕಡೆ ಈ ಕಡೆ ಚೆನ್ನಾಗಿ ಗರಿ ಆಗಿಬಿಟ್ಟು ಕಲರ್ ಚೇಂಜ್ ಆಗೋ ತನಕ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ. ಆಯಿಲಲ್ಲಿ ಒಂಚೂರು ಕೂಡ ಬಿಡೋದಾಗಲಿ ಆ ಥರ ಏನೂ ಆಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿ ಗರಿಯಾಗಿರುತ್ತೆ ಮೇಲೆ. ಸೊ ನೋಡಿದ್ರಲ್ವಾ ಈ ರೀತಿ ಚೆನ್ನಾಗಿ ಕಲರ್ ಬಂದಿದೆ, ಸೂಪರಾಗಿ ಫ್ರೈ ಆಗಿದೆ. ಹೀಗಿದ್ನ ನಾವು ಎತ್ಕೊಳ್ಳೋದು ಅಷ್ಟೇ. ಇದೇ ಥರನೇ ಎಲ್ಲ ಕಜ್ಜಿಕಾಯಿನೂ ಸಹ ಮಾಡಿ ಫ್ರೈ ಮಾಡ್ಕೊಂಡು ತಗೊಳ್ಳಿ. ಸೊ ನಮಗೆ ಕರೆಕ್ಟಾಗಿ ಹಿಟ್ಟಾಗಲಿ ಸ್ಟಫಿಂಗ್ ಆಗಲಿ ಎರಡೂ ಸಹ ಈಕ್ವಲ್ ಆಗಿ ಸರಿ ಹೋಗುತ್ತೆ. ಒಂದು ಜಾಸ್ತಿ ಅಥವಾ ಒಂದು ಕಡಿಮೆ ಆ ಥರ ಏನೂ ಆಗೋದಿಲ್ಲ, ಕರೆಕ್ಟಾಗಿ ಸರಿ ಹೋಗುತ್ತೆ. ಮೆಜರ್ಮೆಂಟ್ಸ್ ಕೂಡ ಪರ್ಫೆಕ್ಟಾಗಿರುತ್ತೆ. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ನೀವು ಕೂಡ ತಪ್ಪದೆ ಒಂದು ಸತಿ ಟ್ರೈ ಮಾಡಿ ನೋಡಿ. ಸೊ ನಾನು ತಗೊಂಡಿರೋ ಈ ಕ್ವಾಂಟಿಟಿಗೆ ನನಗಿಲ್ಲಿ 35 ಕಜ್ಜಿಕಾಯಿ ಆಗಿದೆ. ಸೊ ನೋಡಿಕೊಂಡು ಕ್ವಾಂಟಿಟಿನ ಜಾಸ್ತಿ ಅಥವಾ ಕಡಿಮೆ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾಡಿಟ್ಕೊಂಡ್ರೆ ಒಂದು ತಿಂಗಳ ತನಕನೂ ಚೆನ್ನಾಗಿ ಗರಿಯಾಗಿರುತ್ತೆ, ಕೆಟ್ಟೋಗೋ ಚಾನ್ಸೇ ಇರೋ. ಕೊನೆಯದಾಗಿ ನಾವಿಲ್ಲಿ ಈ ಒಣಕೊಬ್ಬರಿಯಿಂದ ಮಾಡುವಂತಹ ರುಚಿಯಾದ ಸಾಫ್ಟ್ ಆಗಿರುವ ಈ ಬರ್ಫಿ ರೆಸಿಪಿ ನೋಡೋಣ. ತುಂಬಾನೇ ಸುಲಭ ಮಾಡೋದು. ಸೊ ಫಸ್ಟಾಗಿ ಈ ಬರ್ಫಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾನಿಲ್ಲಿ 4 ಚಿಪ್ನಷ್ಟು ಒಣ ಕೊಬ್ಬರಿನ ತೊಗೊಂಡಿದ್ದೀನಿ. ಸೊ ಈಗ ನಾವು ಈ ಬ್ರೌನ್ ಕಲರ್ ಪಾರ್ಟ್ ಏನಿದೆ ಅದನ್ನು ನಾವು ತೆಗೆದಾಕ್ಬಿಡಬೇಕು. ಈ ರೀತಿ ನೋಡಿ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಗ್ರೇಟರ್ ಸಹಾಯದಿಂದ ನಾವು ಈ ಒಣ ಕೊಬ್ಬರಿ ಮೇಲ್ಗಡೆ ಇರುವಂತಹ ಬ್ರೌನ್ ಪಾರ್ಟ್ನ ಈಸಿಯಾಗಿ ತೆಗಿಬೋದು. ಈ ಥರ ನಾವು ನಿಧಾನವಾಗಿ ಅದನ್ನು ಗ್ರೇಟ್ ಮಾಡ್ಕೊಳ್ಬೇಕಾಗತ್ತೆ. ಜಾಸ್ತಿ ಫೋರ್ಸ್ ಆಗಿ ಗ್ರೇಟ್ ಮಾಡಬೇಡಿ, ಜಸ್ಟ್ ಮೇಲ್ಮೇಲೆ ಈ ರೀತಿ ನಾವು ಗ್ರೇಟ್ ಮಾಡಿಕೊಂಡ್ರೆ ಎಲ್ಲನೂ ಸಹ ನೀಟಾಗಿ ಬಂದ್ಬಿಡತ್ತೆ. ಸೊ ಈ ಥರ ಆ ಮೇಲ್ಗಡೆ ಇರುವಂತಹ ಬ್ರೌನ್ ಕಲರ್ ಪಾರ್ಟ್ನ ತೆಗೆದಾಕ್ಬಿಡಿ. ಹಾಗೆ ನಮಗೆ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಅಥವಾ ನೀವು ಹಾಗೆ ಆದರೂ ಮಾಡ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಸೊ ಇದೇ ರೀತಿ ನಾನು 4 ಚಿಪ್ಪನ್ನು ಸಹ ಆ ಮೇಲ್ಗಡೆ ಇರುವಂತಹ ಬ್ರೌನ್ ಪಾರ್ಟ್ನ ತೆಗೆದಾಕ್ಬಿಟ್ಟು ಇಟ್ಕೊಂಡಿದ್ದೀನಿ. ಸೊ ಹೀಗೆ ನಾವು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ತಗೊಳ್ಬೇಕು. ಸೊ ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂತಂದರೆ ಇದನ್ನು ಸಣ್ಣದಾಗಿ ಗ್ರೇಟ್ ಮಾಡಾದರೂ ಉಪಯೋಗಿಸ್ಕೊಳ್ಬೋದು. ಸೊ ಈ ಥರ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾನು ಇದನ್ನ ಫೈನಾಗಿ ರೀತಿ ಸ್ವಲ್ಪ ಗ್ರೇಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಈ ಥರ ಇದನ್ನ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಈ ಥರ ಒಂದು ಕಪ್ಪಳತೆಯಲ್ಲಿ ಮೆಜರ್ ಮಾಡಿಕೊಂಡು ಒಂದು ಪಕ್ಕಕ್ಕೆ ಇಟ್ಕೊಳ್ಳಿ. ಈ ಥರ ನಾನು ಈ ಕಪ್ಪಳತೆಯಲ್ಲಿ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿಕೊಂಡು 2 ಕಪ್ನಷ್ಟು ತಗೊಂಡಿದ್ದೀನಿ. ಸೊ ಈಗ ಈ ಕೊಬ್ಬರಿ ತುರಿನ ಎತ್ಕೊಂಡು ನಾವು ಈ ರೀತಿ ಒಂದು ಕಡಾಯಿಗೆ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಜಸ್ಟ್ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ, ಅಷ್ಟೇ ಸಾಕು. ಅದು ಸ್ವಲ್ಪ ನಮಗೆ ಬಿಸಿ ಆದರೆ ಸಾಕು. ಈ ಥರ 1 ನಿಮಿಷಗಳ ಕಾಲ ಇದನ್ನ ಹುರ್ಕೊಂಡಿದ್ದಾದಮೇಲೆ ಮತ್ತೆ ಇದಕ್ಕೆ ಅದೇ ಕಪ್ಪಳತೆಯಲ್ಲಿ 2 ಕಪ್ನಷ್ಟು ಕಾಯಿ ತುರಿಗೆ ನಾವು 1 ಕಪ್ ತುಂಬ ನಾವು ಗಟ್ಟಿಯಾಗಿರುವಂತಹ ಹಾಲನ್ನ ತಗೊಳ್ಬೇಕು.
ಹಾಲು ಬಂದುಬಿಟ್ಟು ಕಾಯಿಸಿ ಆರಿಸಿರೋ ಹಾಲನ್ನ ತಗೊಳ್ಬೇಕಾಗತ್ತೆ. ನೀರು ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಹಾಲಿಗೆ ಸ್ವಲ್ಪ ಗಟ್ಟಿಯಾಗಿರೋ ಹಾಲು ಹಾಕ್ಕೊಂಡ್ರೆ ರುಚಿಯಾಗಿರುತ್ತೆ ಬರ್ಫಿ. ಸೊ ಹಾಲು ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ನಾವಿದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತಾ ಇರಬೇಕು. ಒಂದು 5-6 ನಿಮಿಷವರೆಗೂ ನಾವು ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿದನ್ನ ಮಿಕ್ಸ್ ಮಾಡ್ಕೊಳ್ತಾ ಕುಕ್ ಮಾಡ್ಕೊಳ್ಬೇಕು. ಒಂದು 5ರಿಂದ 6 ನಿಮಿಷ ಒಳಗಡೆ ನಮಗೆ ಈ ಹಾಲೆಲ್ಲನೂ ಆ ಕೊಬ್ಬರಿ ಅನ್ನೋದು ಅಬ್ಸರ್ವ್ ಮಾಡ್ಕೊಂಬಿಟ್ಟು ಸ್ವಲ್ಪ ಈ ರೀತಿ ಎಲ್ಲನೂ ಸ್ವಲ್ಪ ಡ್ರೈ ಆಗಿರುತ್ತೆ. ಸೊ ಈ ಸ್ಟೇಜ್ನಲ್ಲಿ ನಾವು ಇದಕ್ಕೆ ಸಕ್ಕರೆ ಹಾಕ್ಕೊಳ್ಬೇಕು. 2 ಕಪ್ನಷ್ಟು ಕಾಯಿ ತುರಿಗೆ 1/4 ಕಪ್ನಷ್ಟು ಸಕ್ಕರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಸ್ವೀಟ್ನೆಸ್ಸು. ಸೊ ಈ ಸಕ್ಕರೆ ಹಾಕ್ಕೊಂಡು ಮತ್ತೆ ಇದನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಸೊ ಸಕ್ಕರೆ ಹಾಕಿರೋದ್ರಿಂದ ಮತ್ತೆ ನಮಗಿದು ಸ್ವಲ್ಪ ತೆಳುವಾಗತ್ತೆ. ಸಕ್ಕರೆ ಹಾಕ್ಕೊಂಡಿದ್ದಾದಮೇಲೆ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು 8ರಿಂದ 9 ನಿಮಿಷಗಳ ಕಾಲ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ. ಮೊದಲು ನಮಗೆ ಸ್ವಲ್ಪ ತೆಳುವಾಗತ್ತೆ, ಆನಂತರ ನೋಡಿ ಈ ರೀತಿ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ. ಒಂದು 5-6 ನಿಮಿಷಕ್ಕೆ ನಮಗೆ ಈ ರೀತಿ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ. ಆಗ ಗ್ಯಾಸ್ನ ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಂಡ್ಬಿಡಬೇಕು, ಇಲ್ಲಾಂದರೆ ಸೀದೋಗೋ ಚಾನ್ಸ್ ಇರುತ್ತೆ. ಈ ಥರ ಸ್ವಲ್ಪ ಗಟ್ಟಿಯಾಗುತ್ತೆ ಅಲ್ವಾ, ಹಾಗಿದ್ದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಹಾಲು ಮೇಲೆ ಇರುವಂತಹ ಕೆನೆನ ಹಾಕ್ಕೊಳ್ಳಿ. ಸೊ ಈ ಕೆನೆ ಇಲ್ಲಾಂದರೆ ನೀವು ಇದ್ರ ಬದಲಾಗಿ ಫ್ರೆಶ್ ಕ್ರೀಮ್ ಆದರೂ ಉಪಯೋಗಿಸ್ಕೊಳ್ಬೋದು, ಅಥವಾ ಎರಡೂ ಸಹ ಸ್ಕಿಪ್ ಮಾಡಿ ಹಾಗೆ ಆದರೂ ಮಾಡ್ಕೊಳ್ಬೋದು. ಈ ರೀತಿ ಕೆನೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ನಮಗೆ ಒಂದು 8-9 ನಿಮಿಷಕ್ಕೆ ಈ ರೀತಿ ಅದು ಪ್ಯಾನ್ನ ಬಿಡ್ತಾ ಬರುತ್ತೆ, ಒಂದು ಉಂಡೆ ರೀತಿ ಆಗುತ್ತೆ. ಸೊ ಇದು ನಮಗೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿದೆ ಅಂತ ಅರ್ಥ. ಹೀಗೊಂದ್ಸತಿ ಸ್ವಲ್ಪ ಇದನ್ನ ತಗೊಂಡು ಒಂಚೂರು ತಣ್ಣಗಾಗ್ಲಿಕ್ಕೆ ಬಿಡಿ. ಆನಂತರ ಈ ರೀತಿ ಒಂದು ಉಂಡೆ ಮಾಡಿ ನೋಡಿದ್ರೆ ನಮಗೆ ಸ್ವಲ್ಪ ಸಾಫ್ಟಾಗಿ ಉಂಡೆ ರೀತಿ ಹಾಕಬೇಕು. ಈ ಥರ ಸ್ವಲ್ಪ ಸಾಫ್ಟಾಗಿದ್ದಾಗೆ ನಾವು ಬರ್ಫಿನ ಮಾಡ್ಕೊಂಬಿಡಬೇಕು, ಇಲ್ಲಾಂದರೆ ತುಂಬ ಗಟ್ಟಿಯಾಗಿಬಿಟ್ರೆ ನಮಗೆ ತುಂಬ ಪುಡಿ ಹಾಕ್ಬಿಡುತ್ತೆ ಬರ್ಫಿ ಆದ ನಂತರ. ಸೊ ನೋಡಿ ಈ ಥರ ಸ್ವಲ್ಪ ಸಾಫ್ಟ್ ಆಗಿದೆ ಅಲ್ವಾ, ಹೀಗೆ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ನಾವು ಇದನ್ನ ಎತ್ತಿ ಒಂದು ಪ್ಲೇಟಿಗೆ ಹಾಕ್ಕೊಳ್ಬೇಕು. ಈ ಥರ ಫಸ್ಟೇ ತುಪ್ಪ ಹಚ್ಚಿ ಒಂದು ಪ್ಲೇಟ್ನ ಪಕ್ಕಕ್ಕೆ ಇಟ್ಕೊಳ್ಳಿ. ಅದರಲ್ಲಿ ಈ ಮಿಕ್ಸರ್ನ ಹಾಕ್ಕೊಂಬಿಟ್ಟು ನೀಟಾಗಿ ಒಂದು ಕಡೆಗೆ ಈಕ್ವಲ್ ಆಗಿ ಸ್ಪ್ರೆಡ್ ಮಾಡ್ಕೊಂಬಿಡಬೇಕು. ನಿಮಗೆ ಬರ್ಫಿ ಥಿಕ್ನೆಸ್ ಎಷ್ಟು ಬೇಕು ಅಂತ ನೋಡಿಕೊಂಡು ಆ ಸೈಜ್ಗೆ ಇದನ್ನ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ಒಂದು ಅರ್ಧ ಗಂಟೆ ಇದನ್ನ ಹಾಗೆ ಬಿಟ್ಬಿಡಬೇಕು. ಒಂದು ಅರ್ಧ ಗಂಟೆ ಸ್ವಲ್ಪ ತಣ್ಣಗಾದ ನಂತರ ಇದನ್ನ ನಾವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಪೀಸಾಗಿ ಕಟ್ ಮಾಡ್ಕೊಳ್ಳಿ. ಸ್ಕ್ವೇರ್ ಶೇಪ್ಗೆ ಅಥವಾ ಡೈಮಂಡ್ ಶೇಪ್ಗೆ ಆದರೂ ಕಟ್ ಮಾಡ್ಕೊಳ್ಬೋದು. ಈ ಥರ ನಾವು ಇದನ್ನ ಬರ್ಫಿ ಥರ ಆದರೂ ಮಾಡ್ಕೊಳ್ಬೋದು, ಅಥವಾ ಪೇಡ ಥರ ರೌಂಡಾಗಾದರೂ ಮಾಡ್ಬೋದು. ಸೊ ನಿಮ್ಗೆ ಯಾವ ಥರ ಇಷ್ಟ ಇದ್ದರೆ ಆ ಥರ ಮಾಡ್ಕೊಳ್ಳಿ. ಸೊ ಈ ರೀತಿ ಪೀಸಾಗಿ ಕಟ್ ಮಾಡಿಬಿಟ್ಟು ಮತ್ತೆ ಇದನ್ನ ಒಂದು ಅರ್ಧ ಗಂಟೆ ಹಾಗೆ ಬಿಟ್ಬಿಡಿ. ಸ್ವಲ್ಪ ಇದು ನಮಗೆ ಸೆಟ್ ಆಗಬೇಕು ಚೆನ್ನಾಗಿ, ಅಟ್ಲೀಸ್ಟು ಎಲ್ಲರೂ ಸಹ 1-1.5 ಅವರ್ ಆಗೋ ತನಕ ನಾವು ಹಾಗೆ ಬಿಟ್ಬಿಡಬೇಕು. ಆನಂತರ ಇದನ್ನ ನಿಧಾನಕ್ಕೆ ಈ ರೀತಿ ಪೀಸಸ್ನ ಎತ್ಕೊಂಡು ಸರ್ವ್ ಮಾಡ್ಕೊಳ್ಳಿ. ಅಷ್ಟೇ ನಮಗೆ ತುಂಬಾ ಟೇಸ್ಟಿಯಾಗಿ ಸಾಫ್ಟಾಗಿ ಈ ಒಣಕೊಬ್ಬರಿ ಬರ್ಫಿ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಅಷ್ಟೇ ನಮಗೆ ಎಲ್ಲ ಥರದ ಸ್ವೀಟ್ಸ್ ರೆಸಿಪೀಸ್ ರೆಡಿಯಾಗಿದ್ದಾವೆ. ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ. ಮಾಡಿದಾದ್ಮೇಲೆ ಹೇಗೆ ಬಂತು ಅಂತ ಮರಿದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟಿದ್ರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.